ಜನನಿ ಜನಕಸ್ತಥ ತತ್ವೋಪದೇಶಕರ್ತ ಗುರುದೇವರ ಚರಣಾರವಿಂದದಲ್ಲಿ ಸಮಸ್ತ ದೇವತೆಗಳಿಗೆ ನಮಸ್ಕರಿಸಿ ನಿನ್ನಿನ ಶ್ಲೋಕದಲ್ಲಿ ಪರಮಾತ್ಮ ಸೂಕ್ಷ್ಮವಾಗಿ ಪರಮಾರ್ಥದ ದಾರಿಯನ್ನು ನಡೆಯತಕ್ಕಂಥ ಹೇಗೆ ಇರಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಯೋಗಾರೂಢಸ್ಥಗುತ್ತೆ. ಯದಾ ತದಾ ಯದಾ ನಿಂದ್ರಿಯಾರ್ಥೇಷು ನ ಕರ್ಮಸು ಅನುಸಜ್ಜತೆ ತದಾ. ಯಾವಾಗ ಈ ಮಾರ್ಗದಲ್ಲಿ ನಡೆಯತಕ್ಕಂಥ ವ್ಯಕ್ತಿ ಇಂದ್ರಿಯಗಳ ಅರ್ಥವಾದ ವಿಷಯಗಳಲ್ಲಿ ಅವುಗಳನ್ನು ಅನುಭವಿಸಬೇಕು ಅನ್ನತಕ್ಕಂಥ ಇಂದ್ರಿಯಗಳ ಜ್ಞಾನೇಂದ್ರಿಯಗಳ ಅನುಸಜ್ಜತೆ ಸಂಬಂಧವನ್ನು ಕಡಿದುಕೊಳ್ಳುತ್ತಾನೆ, ಅವುಗಳ ಸಂಪರ್ಕವನ್ನು ಬಿಡುತ್ತಾನೆ. ತದಾ ಆಗ ಯೋಗ ಅನ್ನೋದು ಅವನು ಯೋಗಾರೂಢನಾಗ್ತಾನೆ. ಯೋಗಾರೂಢನಾಗಲಿಕ್ಕೆ ಒಮ್ಮೊಮ್ಮ ನೋಡಿರ್ತೇವೆ ನಾವು ಏನೇನೋ ಪ್ರಯತ್ನವನ್ನ ವೈರಾಗ್ಯಕ್ಕೆ ಕಾರಣವಾಗದಿದ್ದರೂ ಒಮ್ಮೊಮ್ಮ ವೈರಾಗ್ಯ ಉಪದ್ರವ ಉತ್ಪನ್ನ ಆಗ್ತವೆ. ಇದು ಆಶ್ಚರ್ಯ ಅಲ್ವೇ? ಇದಕ್ಕೆ ಏನು ಕಾರಣ ಇರಬೇಕು? ವಸ್ತು, ಸ್ಥಾನ, ವ್ಯಕ್ತಿ. ಅತ್ಯಂತ ಲೋಭಿ, ಅತ್ಯಂತ ಕಾಮಿ, ಅತ್ಯಂತ ಕಪಟಿ, ಒಮ್ಮೊಮ್ಮೆ ಅವರು ಅಗಾಧವಾಗಿರ್ತಕ್ಕಂತಹ ಸ್ಥಿತಿಯನ್ನು ಹೊಂದುವುದನ್ನು ನೋಡಿ ಆಶ್ಚರ್ಯ ಪ್ರಯತ್ನ ಅದು ಬರ್ದಾರ. ಅಲ್ಲಿ ಅವನ ಪ್ರಯತ್ನಕ್ಕಿಂತಲೂ ವ್ಯಕ್ತಿ, ಸ್ಥಾನ, ವಸ್ತು ಒಮ್ಮೊಮ್ಮ ಇವು ಪ್ರಭಾವ ಆಗಿರ್ತವೆ. ನಿಕೃಷ್ಟವಾದ ಸಾಮಾನ್ಯ ಮನುಷ್ಯನು ಕೂಡ ಮಹಾನುಭಾವ ಸಂಸರ್ಗಾತ್ ಕಸ್ಯ ನೋನ್ನತಿ ಕಾರಕ. ಒಬ್ಬ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯ ಶರೀರ ಸಂಬಂಧದಿಂದ ಕಥೆಯಿಂದ ಒಂದು ಪ್ರಾಣಿ ಪುಣ್ಯ ಪಾಪ ಅನ್ನೋದೇ ಗೊತ್ತೇ ಇಲ್ಲ ಅಂತಾದ ಹುಲಿ ಮನುಷ್ಯ ಇರ್ತಾರೆ. ವೃತ್ತಿ ಅನುಷಂಗ ಎಲ್ಲಿ ಕರ್ಮ ಮತ್ತು ಅವ್ರು ಹೇಳಿದ್ರು ಇಂದ್ರಿಯ ವಿಷಯ ಇದು ಏನೂ ಇಲ್ಲ. ಇನ್ನೂ ಬರೀತಾರೆ ಇವಾಗೇನಂತಾರ ನಿಮಿತ್ತ ಮಾತ್ರ ಭವಿಷ್ಯ ಸಾಕ್ಷಿ ಅಂದಾಗ ಒಂದೊಂದು ನಿಮಿತ್ತದಿಂದ ವೈರಾಗ್ಯವಂತ ಹಾಳಾಗ್ತಾನ, ಹಾಳದ ವೈರಾಗ್ಯ. ಉದಾಹರಣೆಗಳು ಅದಕ್ಕೇನು ವ್ಯಕ್ತಿ, ವಸ್ತು, ಸ್ಥಾನ ನಿಮಿತ್ತದಿಂದ ಆ ಮನುಷ್ಯ ಏನಪ್ಪಾ ಅಂದ್ರೆ ವೃತ್ತಿ ಪಲ್ಲಕ. ನಾರದ ಮಹರ್ಷಿಗೆ ಏನಪ್ಪಾ ಅಂತ ಕೇಳಿದ್ರೆ ವೈರಾಗ್ಯ ಬರೆದಿರೋದು ನಾರದ ಮಹರ್ಷಿಗೆ ಅವನಿಗೆ ವೈರಾಗ್ಯ ಬಂತಂತ ನೋಡ್ರಿ. ಅಂತ ಮನುಷ್ಯ ನಾರದ ಅಂತ ಯಾಕ ಅಂತ ಕೇಳಿದ್ರೆ ಯಾವ ಪರ್ವತದಲ್ಲಿ ಕೂಡ ತಪಶ್ಚರ್ಯ ಮಾಡಿದ್ರೆ ಎಲ್ಲಾನು ಬೇಡ ಅಂತ ಅವನಿಗೆ ಅನ್ನಿಸ್ತು. ಅದು ಭಗವಂತ ತಪಶ್ಚರ್ಯ ಮಾಡಿ ಶಾಸ್ತ್ರ ಗೌರಿಶಂಕರ ಹೆಸರೇ ಗೌರಿಶಂಕರ್ ಟಾಪ್ ವಸ್ತು ನಿಮಿತ್ತ. ಜಾಜಲಿ ಋಷಿಗಳಿಗೆ ಆಶ್ಚರ್ಯ ಇಲ್ಲದೆ ಮೀನುಗಳು ಒಂದಕ್ಕೊಂದು ಸಂಪರ್ಕ ಮಾಡಿದ್ರೆ ಅವನಿಗೆ ಸ್ಥಾನ ವಿಶೇಷ ಅಂತ, ವಸ್ತು ವಿಶೇಷ ಅಂತ. ಮನುಷ್ಯನಿಗೆ ಒಮ್ಮೆ ನೋಡಿದ ವೈರಾಗ್ಯ ನೋಡಿದ್ರೆ ಕಾಮ, ನೋಡಿದ್ರೆ ವೈರಾಗ್ಯ, ನೋಡಿದ್ರೆ ಕ್ರೋಧ, ಇವೇನು ಜಗತ್ತಿನಲ್ಲಿ ಆಗ್ತವ
ಇವು ನೈಮಿತ್ತಿಕ ಅಂತ, ಅದು ಬಹಳತ್ತು ಬರಂಗಿಲ್ಲ. ಆ ವೈರಾಗ್ಯ, ಆ ತಿಳುವಳಿಕೆ ಅದು ಬಹಳತ್ತು ಉಳಿಯುವುದಿಲ್ಲ ಮನುಷ್ಯ. ಅದಕ್ಕಂತಾರೆ ಅವರು ಹಿಂಗಾಗುತ್ತೆ. ಹೆಂಗ ನ ಅರ್ಥೇಶು ನ ಕರ್ಮಸು, ತಿಳುವಳಿಕೆಯಿಂದ ವೈರಾಗ್ಯದಿಂದ ಏನಪ್ಪಾ ಅಂತ ಬಂದಂತದ್ದು ಏನದ ಅದು ಖಾಯಂ ಉಳಿತಾನೆ ಅಂತ. ಅಂಥವ ಏನ್ ಮಾಡ್ಬೇಕು ಅಂದ್ರೆ ಸಮಸ್ತ ಕರ್ಮಗಳನ್ನ ಬಿಟ್ಟು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾತ್ರ ಮಾಡ್ತಾ ಇರಬೇಕು. ಈ ಕೆಲಸ ಯಾರಿಂದಲೇ ಆಗ್ತದೆ? ಈ ಕೆಲಸ ಯಾರಿಂದಲೇ ಆಗ್ತದೆ ಎನ್ನುವ ಹಳ್ಳಿಯಾಗ ಹೇಳ್ತಾರೆ, ರೊಟ್ಟಿ ಮಾಡಬಹುದು, ಕಲಿಸಿಕೊಡ್ಬಹುದು, ಬಾಯಾಗನೂ ಇರಬಹುದು, ನುಂಗಬೇಕು. ನೀನು ಹೊಟ್ಟೆ ತುಂಬಬೇಕಾದ್ರೆ ನೀನೇ ಆತ್ಮನ್ನೇವ ಆತ್ಮನ, ನೀನೇ ಉಂಡ್ರನ್ನ ಆಗ್ತದೆ. ಭುಕ್ತಿ ಸುಖ, ರತಿ ಸುಖ ಇವು ಹೆಂಗದವ ಅಂದ್ರೆ ಸ್ವಯಂ ಪ್ರೇರಣೆ ಆಧರಣೆ ಆಗ್ತದನ, ಮತ್ತೊಬ್ಬರಿಂದ ಆಗುವುದಿಲ್ಲ. ನೋಡಿ ಕೆಲವರನ್ನು ಮಾತನಾಡಿ ನಡೆಯಂಗಿಲ್ಲ, ಸ್ವಯಂ ಪ್ರವೃತ್ತಿ ಆಗ್ತದೆ. ಆದ್ದರಿಂದ ಅರ್ಜುನ, ನೀನು ಯೋಗಾರೂಢನಾಗಬೇಕಾಗಿದ್ದರೆ ನೀನು ಈ ಕರ್ಮಗಳಿಂದ ಮತ್ತು ಈ ವಿಷಯಗಳಿಂದ ಹೊರತಾಗಿ ಎಲ್ಲಿ ತನಕ ಇರುವುದಿಲ್ಲ ಅಲ್ಲಿ ತನಕ ನಿನ್ನ ಉದ್ಧಾರ ಆಗುತ್ತೆ. ಈ ಯುದ್ಧ ಮಾಡಿದರೆ ದೇಶ ಉದ್ಧಾರ ಆಗುತ್ತೆ, ನಿನ್ನ ಉದ್ಧಾರ ಆಗುತ್ತೆ. ನಿನ್ನ ಉದ್ಧಾರ ಆಗಬೇಕಾದ್ರೆ ಈ ವೈರಿಗಳನ್ನು ಕೊಲ್ಲುವ ಅವಶ್ಯಕತೆ ಇಲ್ಲ. ನಿನ್ನಲ್ಲೇ ಈ ವೈರಿ ಅದಾರ, ನಿನ್ನಲ್ಲೇ ಅದರ, ಇವ್ರನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ. ಬಾಹ್ಯ ವೈರಿಗಳನ್ನು ಕೊಂದ ಮಾತ್ರಕ್ಕಾನ ಸಿಗುವ ಸ್ವಾತಂತ್ರ್ಯತೆಯು ಅದು ಇರಬಹುದು, ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಹೋಗಬಹುದು. ಈ ಸ್ವಾತಂತ್ರ್ಯ, ಈ ಆನಂದ ನಿಮಗೆ ಸಿಗುವುದಿಲ್ಲ. ಅದಕ್ಕೆ ಇವೆಲ್ಲವನ್ನೂ ತ್ಯಾಗ ಮಾಡಿ ಹೋಗಬೇಕು ಅಂದ್ರೆ ನಿನ್ನ ಉದ್ಧಾರ. ನಿಮಿತ್ತದಿಂದ ಅವನಿಗೂ ವೈರಾಗಿ ಬಂದಿತ್ತು, ಅರ್ಜುನನಿಗೂ ಬಂದಿದ್ದೇನು, ಬಿಟ್ಟು ಓಡೋಕತ್ತಿದ್ದಾನೆ. ಯಾರು ಉಳ್ಳಿ ಏನ್ರ ಮಾಡಲಿ, ನನಗೆ ಆಗ್ಬೇಕು, ಅವರೇ ತಗೊಳ್ಳಿ ಎಲ್ಲ ಬಂದಿತ್ತು. ಅದೇ ನಿಮಿತ್ತದಿಂದ, ಏನು ಮಮತ್ವದಿಂದ, ಇವರು ನನ್ನವರೇ ಅದರ, ಇವರು ಈ ಮಮತ್ವದಿಂದ. ಇವು ನೈಮಿತ್ತಿಕವಾಗಿರ್ತಕ್ಕಂತಹ ವೈರಾಗ್ಯಗಳು. ಇವು ಮನುಷ್ಯನಿಗೆ ಪ್ರೇಮದಿಂದ ದ್ವೇಷದಿಂದ ವೈರಾಗ್ಯ ಬರ್ತಾರೆ. ಪ್ರೇಮದಿಂದ ಸಂತೋಷ ಆಗು ಎಲ್ಲ ಮಾಡೋದು ನೋಡಿ ಮನೆ ಬರ್ತಿರ್ತಾರೆ, ಬಿಡ್ತಿರ್ತಾರೆ. ಅಲ್ಲಿಗೆ ಎರಡು ಬಡದ್ರು ಅಂದ್ರೆ ಮನೆ ಬಿಟ್ಟು ಬರ್ತಾರೆ. ಇದು ಅಲ್ಲ, ಇದು ನೈಮಿತ್ತಿಕ ವೈರಾಗ್ಯ ಇರಬಾರದು, ಇದು ಸ್ವತಂತ್ರವಾಗಿ ಇರಬೇಕು. ಅಂದ್ರೆ ಅವ ಯೋಗಾರೂಢನಾಗ್ತಾನೆ, ಅಂದ್ರೆ ಅವನ ಉದ್ಧಾರ. ಅದಕ್ಕೆ ಅವರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅರ್ಜುನ ನಿನಗೆಲ್ಲ ಇಷ್ಟೆಲ್ಲ ಹೇಳಿ ಒಂದು ಕಡಿ ಮಾತು ಹೇಳ್ತೀನಿ, ಯಾರು ಯಾರಿಗೆ ಕಲ್ಯಾಣ ಮಾಡುವುದಿಲ್ಲ, ತಾನು ಉಣ್ಣು ತನಕ ಹೊಟ್ಟೆ ತುಂಬುವುದಿಲ್ಲ. ಹಾಗ ಆನಂದವು, ಮೋಕ್ಷವು, ಜನ್ಮ ಮರಣ ರಾಹಿತ್ಯವು ನೀನು ನಿನ್ನ ಪ್ರಯತ್ನದಿಂದನೇ ಈ ಭವಸಾಗರ ದಾಟಲಿಕ್ಕೆ. ಇದಕ್ಕೆ ಯಾರ ಅನುಕೂಲ ಆಗ್ತಾರಷ್ಟೇ, ದಾಟ. ಹಾಗೆ ಈ ಶ್ಲೋಕವನ್ನು ಹೇಳ್ತಾರೆ, ಉದ್ಧರೇ ಆತ್ಮನಾತ್ಮಾನಂ ಆತ್ಮಾನಂ ಅವಸಾನ. ಶಾಸ್ತ್ರ ಹೇಳ್ತಾರೆ, ಆತ್ಮನ್ನ ಯಾವಾಗಲೂ ಕೂಡ ಮನುಷ್ಯ ಹಾಳು ಮಾಡುವಾಗಲೂ ಮ್ಯಾಲ ಅವನೇ ಇರ್ತಿರ್ಬೇಕು. ನಮ್ಗ್ಯಾರು ಹಾಳು ಮಾಡ್ತಾರ್ರಿ, ನನಗೇನ್ ಮಾಡ್ತಾನ? ಭೀಮಂದು ಮೈಯಾಗ ಸೊಕ್ಕಿಂದಿತ್ತು, ಅರ್ಜುನ್ದು ಯುದ್ಧದ ಬಾಲ ಬಿಡೋ ಸೊಕ್ಕಿತ್ತವ, ನಮ್ಗೆ ಯಾರೇನು ಹಾರಿಸ್ತಾರ? ಹೊರಗಿನ ವೈರಿಗಳಲ್ಲೂ ಆತ್ಮನ್ನೇ ಆತ್ಮನ ಶತ್ರು,
ಆತ್ಮನೇವ ಆತ್ಮನ ಅದ ಮತ್ತಾರು ಇಲ್ಲ ಏನಪ್ಪಾ ಅಂತ ಕೇಳಿದ್ರೆ ಆತ್ಮೈವ ಆತ್ಮನು ಬಂತು ಆತ್ಮೈವ ಪೂರ. ಜಗತ್ತಿನೊಳಗ ಯಾವುದೇ ವಸ್ತು ಮಾಡುವ ಕ್ರಿಯೆಯಾಗಿ ಹೊರಗೆ ಬರಬೇಕಾದ್ರೆ ಮೊಟ್ಟ ಮೊದಲ ಒಳಗೆ ತಯಾರಾಗ್ತದೆ. ಈಗ ಬಹುಶಃ ಬಿಲ್ಡಿಂಗ್ ಹಾಕಕ್ಕ ಮಿಷನ್ನು ಆಳು ಎಲ್ಲಾನು ಬೇಕು. ಹಿಂಗೆ ಬಂದವ ನೀವು ತಾನೇ ಬಂದು ಹಾಕಿ ಹೋಗ್ತಾರೆ ಅವರೆಲ್ಲ, ಏನೂ ಮಾಡೋ ಜರುರತಿಲ್ಲ. ಎಲ್ಲ ರೆಡಿಯಾಗಿ ಬರ್ತಾರ. ಇಲ್ಲಿ ನೀರು ಹಾಕೋದಿಲ್ಲ, ಕಲಸೋದಿಲ್ಲ, ಕಡಿ ಹಾಕೋದಿಲ್ಲ, ಏನಿಲ್ಲ. ಹಾಗೆ ಇದು ಜಗತ್ತಿನೊಳಗೆ ಉದ್ಧಾರ ಮಾಡ್ಲಿಕ್ಕೆ ಯಾರೂ ಜರುರತಿಲ್ಲ. ನಿಮ್ಗೆ ಏನೋ ತರಿಸೋ ಜರುರತಿ ಏನೂ ಇಲ್ಲ, ಬಸ್ ಇಲ್ಲೇ ನಿನ್ನಟ್ಟೆ. ಅದಕ್ಕೆ ಯಾವ ಮನುಷ್ಯನು ಕೂಡ ವೈರತ್ವ ಒಳ್ಳೆಯದಲ್ಲ. ವೈರತ್ವ ಎಂದು ಮನುಷ್ಯನಿಗೆ ಶಾಂತಿಯನ್ನು ಸಮಾಧಾನವನ್ನು ಕೊಡುವುದಿಲ್ಲ. ಅವ ಎಷ್ಟೇ ಬಲವಂತನಾಗಿದ್ದರೂ ಕೂಡ ಅದು ಅವನ ಮನಸ್ಸಿನೊಳಗೆ ಬಹಳ ದುಃಖವನ್ನು ಕೊಡ್ತದೆ. ಆದ್ದರಿಂದ ಏನು ಮಾಡುವ ಅಂದ್ರೆ ಜಗತ್ತಿನೊಳಗೆ ಯಾರೂ ವೈರಿ ಇಲ್ಲ, ಹೊರಗಿನವರು ಯಾರೂ ನಮಗೆ ಮಿತ್ರರಿಲ್ಲ. ನಮಗೆ ನಮ್ಮ ಮನಸ್ಸೇ ಬಂಧು, ನಮ್ಮ ಮನಸ್ಸೇ ನಮಗೇನಪ್ಪ ಅಂದ್ರೆ ವೈರಿ. ಯಾರಿಗಾರ ಕೇಳಿ ಹಂಗ್ಯಾಕೆ ಮಾಡಿ ಮಾಡಂಗಾಯ್ತು ಮಾಡೀನಿ ಅಂತ ಎಲ್ಲ ಇದೆ ಅಂತಾರ. ಏನಂಗಾಯ್ತು ಇಲ್ಲೇ ಮಾಡಂಗಾಯ್ತು, ಮಾಡಿದ್ರೆ ಹೋಗಂಗಾಯ್ತು, ಮಾಡ ಏನಾಯ್ತು ಮನಸ್ಸಿಗೆ. ಆದ್ದರಿಂದ ಅದರ ಪ್ರತಿಫಲ ಸುಖ ದುಃಖವನ್ನು ಭೋಗಿಸ್ಬೇಕಾಗ್ತದೆ. ಅದಕ್ಕೆ ಅವರೊಂದಿಗೆ ಆತ್ಮೈವ ಆತ್ಮನೇ, ನಿನ್ನ ಮನಸ್ಸೇ ಏವ ನಿನ್ನ ಮನಸ್ಸೇ ಆತ್ಮನಃ ಜೀವಾತ್ಮನಿಗೆ ಬಂಧು. ಬಂಧು ಬಂಧು ಅಂದರೆ ಹಿತಕರ್ತ ಬಂಧು. ಬಂಧು ಅಂತ ಯಾರಿಗಂತ ನಮ್ಗೆ ಹಿತ ಮಾಡೋರು ಬಂಧು. ಬಂಧು ಅಂತ ಯಾರಿಗಂತ ಹಿತ. ನಮಗೆ ಯಾರು ಕಲ್ಯಾಣ ಮಾಡ್ತಾರೆ, ನಮಗೆ ಅನುಕೂಲ ಆಗ್ತಾರೆ. ನಮ್ಗೆ ಯಾವುದಕ್ಕೆ ಆಗಲಿ, ದುಡ್ಡು ಗಳಿಸೋಕ್ಕೆ ಆಗಲಿ, ಮನೆ ಕಟ್ಟಕ್ಕೆ ಆಗಲಿ, ಪರಮಾರ್ಥಕ್ಕೆ ಆಗಲಿ, ಓದಕ್ಕೆ ಆಗಲಿ, ಧ್ಯಾನ ಮಾಡಿ, ಒಟ್ಟು ಬಂಧು ಅಂದ್ರೆ ಯಾರು ಅಂತ ಕೇಳಿ ನಮ್ಮ ಸಮಸ್ತ ಹಿತ ಕಾರ್ಯಗಳಿಗೆ ಯಾರು ಅನುಕೂಲ ಆಗ್ತಾರೆ ಅವ್ರಿಗೆ ಏನಂತೇಳಿ ಬಂಧು. ಅವ್ರಿಗೆ ಬಂಧು. ಇನ್ನೊಂದು ಅರ್ಥ ಮಾಡ್ತಾರೆ ಮನಸ್ಸು. ನಮಗೆ ಬಹಳ ಬಂಧುಗಳದಾರಿ, ಅವರು ಬದ್ನಾತಿ ಇತಿ ಬಂಧು. ಬಂಧುಗಳು ಆದವರು ಬಂದುಂಡು ಹೋಗುವುದು, ಬಂಧನವ ಬಿಡಿಸಲನೆಯರು. ಈ ಬಂಧುಗಳು ಬದ್ನಾತಿ ಇತಿ ಬಂಧು. ಯಾಕೆ ಅವ್ರ ಮೇಲೆ ಯಾಕೆ ನಮ್ಮ ಪೈಕ್ಯಾರಿ, ನಮ್ಮ ತಾಮ್ರಿ, ನಮ್ಮ ಮಾಡ್ರಿ, ನಮ್ಮ ಬೀಗ್ರಿ ಎಲ್ಲ ಬಹಳ ಜನ ನಿಂತಾರೆ. ಅವ್ರ ಮೇಲೆ ಯಾಕೆ ನಿಮಿತ್ಯ. ಇವ ನಿಮಿತ್ತದಿಂದ ಏನಪ್ಪ ಬಂಧು. ಅನಿಮಿತ್ಯ ಬಂಧು ಯಾರು? ಸದ್ಗುರುನಾಥ ನಿಜಗುಣ ಬರದಲ್ಲ, ಅನಿಮಿತ್ಯ ಬಂಧು. ಜಗತ್ತಿನೊಳಗೆ ಅನಿಮಿತ್ಯ ಬಂಧು ಅಂದ್ರೆ ಪರಮಾತ್ಮನ ಭಗವಂತ. ಯಾಕೆ ಪಾಪಿಗಳಿಗೆ ಅದೇ ಹವಾ ಕೊಡ್ತಾನೆ, ಪುಣ್ಯಾತ್ಮರಿಗೆ ಅದೇ ಗಾಳಿ ಕೊಡ್ತಾನೆ, ನಡೆಯಕ್ಕೆ ಭೂಮಿ ಅವ್ರಿಗೆ ಇವ್ರಿಗೆ ಒಂದೇ ಕೊಟ್ಟಾನೆ. ಆಮೇಲೆ ಪರಮಾತ್ಮ ಬೆಳಕೆಲ್ಲ ಅವ ನಿಜವಾದ ಬಂಧು ಪರಮಾತ್ಮ. ಅದಕ್ಕೆ ಇಲ್ಲಿ ಹೇಳ್ತಾರಂದ್ರು, ನಿನಗೆ ಮನಸ್ಸೇ ನಿನಗೆ ಬಂಧು, ನಿನ್ನ ಮನಸ್ಸೇ ನಿನಗೆ ವೈರಿ. ವೈರಿ ಯಾರು ಇಲ್ಲ, ವೈರಿ ಯಾರು ಇಲ್ಲ. ಎಲ್ಲ ವೈರಿಗಳನ್ನು ಹೊಡೆದು ಹಾಕಬಹುದು. ಈ ಮನಸ್ಸೆಂಬ ವೈರಿಯನ್ನು ಹೊಡೆದು ಹಾಕಿಕೊಳ್ಳಿ. ಕಾಕು ಮಾನಸವು ನಿನಗದರೊಳಗೆ ನಿಜಗೊಡಬಾರದು. ಕಾಕಾಗಿ ಸೊಲಮತಿ ಅಂತಾರೆ ಹಲಸನ್ನು ಹಾಕಿ ಸೊಲನು ಕಾಯದು ಹಲಸಕ್ಕೂ ಭಯ. ಅದಕ್ಕೆ ಕಾಕು ಮಾನಸ. ಆದ್ದರಿಂದ ಅರ್ಜುನ, ನೀನು ಉದ್ಧಾರ ಆಗಲಿಕ್ಕೆ ಒಂದೇ ಕಾರಣ, ಮನಸ್ಸು ಈ ಕಡೆ ಆಯ್ತು ಬಂಧನ, ಈ ಕಡೆ ಆಯ್ತು ಮೋಕ್ಷ. ಅದಕ್ಕೆ ನಿನ್ನ ಮನಸ್ಸು ಈ ಕಡೆ ಒಲಿಲಿಕ್ಕೆ ಹೋಗಬೇಡ.
ಅದಕ್ಕೆ ಬಂಧುಗಳಾದವ್ರಿಗೆ ಯಾರಿಗಂತಾರೆ ನಮ್ಮವ್ರಂತ ನಮ್ಮ ಹಿತೈಷಿ ಅಂತ ಹೇಳ್ಬೇಕು. ಬಂಧುಗಳು ಹಿತೈಷಿ, ನಮ್ಮ ಕಲ್ಯಾಣವನ್ನ ಅಪೇಕ್ಷೆ ಮಾಡೋವರಿಗೆ ಮನಸ್ಸಿನೊಳಗೆ ಒಂದು ಮಾಹಿತಿ, ನಾನು ಇದು ಪೂರ ಓದೇ ತೀರ್ತೀನಿ ಬಂಧು, ಏನ್ ಮಾಡ್ತೀವಿ ಮಕ್ಕಳು ಆಮೇಲೆ ನೋಡೋಣ ಅಂತ ಇದೇ ಬೈಲಿ. ಈಗ ನಾ ಏನ್ ಮಾಡೀನಿ ಓದೀನಿ ಪೂರ ಮಾಡಿ ಮುಗೋದೇನೆ ಬಂದು ಆಯ್ತು ಮತ್ತೆ ಸಾಯಂಕಾಲ ನೋಡೋಣ ಬೈರಿ. ಈ ಮನಸ್ಸಿಗೆ ಬೈರಿ ಆತ್ಮನಿಗೆ ಮನಸ್ಸೇ ಅದ, ಮನುಷ್ಯ ಬಂದು ಹಿತಕರ್ತನ, ಅದಕ್ಕೆ ಒಳ್ಳೆ ಚಂದ ಪಾಲನೆ ಮಾಡಿದ್ರಿ ಅಂದ. ಅದಕ್ಕೆ ಕಥೆ ಹೇಳ್ತಾರ, ಸಜ್ಜನ ಮನ್ಯಾಗ ಕಟ್ಟದ ಗಿಳಿ ಮತ್ತ ಜನ ಮಾಡೋರ ಮನ್ಯಾಗ ಗಿಳಿ, ಅದೇ ಪಾಪ ಅದು ಪ್ರಾಣಿ, ಬರಿ 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 ನಮಸ್ಕಾರ ಕೂಡ್ರಿ ಅಂತಿತ್ತು. ಅದು ಹಿಡಿ ಬಡಿ ಕಡಿ ಅಂತಿತ್ತು. ಯಾಕೆ ಅದು ಗಿಳಿ, ಅದಕ್ಕೆ ನೆಜ್ಕೊಂಡ್ರು ಗಿಳಿ ಅಂತ ಹಾಡ್ಯಾರ ಚಂದ ಮನಸ್ಸಿಗೆ. ಅದಕ್ಕೆ ಭಾಳ ಚಂದ ಕೂಗಿಲೆ, ಚರ್ಮಕ್ಕೆ ಹೋಗಿಲೆ, ಮುದ್ದಕ್ಕೆ ಹೋಗಿಲೆ, ಜಾಣಕ್ಕೆ ಹೋಗಿಲೆ ಹುಡುಗರು ಅಳಕತ್ತ. ಅದಕ್ಕೆ ಅಷ್ಟು ಸಮಾಧಾನ ಮಾಡಿದ್ರು, ಮುದ್ದಕ್ಕೆ ಹೋಗಿಲೆ, ಜಾಣಕ್ಕೆ ಹೋಗಿಲೆ. ಹಾಗೆ ಏನಪ್ಪಾ ಅದಕ್ಕೆ ಮನಸ್ಸು ಯಾರಿಗೆ ಈ ರೀತಿಯಾಗಿ ವಿವೇಕ ವೈರಾಗ್ಯಗಳಿಂದ ಅದಕ್ಕೆ ಇದು ಮಾಡ್ಯಾರ, ಆ ಮನಸ್ಸು ಏನಪ್ಪಾ ಅಂದ್ರೆ ನಮಗೆ ಬಂತು. ಯಾವ ಮನುಷ್ಯನಿಗೆ ವಿಚಾರವೇ ಗೊತ್ತಿಲ್ಲ, ಹಿತ ಅಹಿತ, ಯೋಗ್ಯ ಅಯೋಗ್ಯ, ಪಾಪ ಪುಣ್ಯ, ಧರ್ಮ ಅಧರ್ಮ ವಿಚಾರ ಮಾಡಿಲ್ಲ, ಆ ಮನಸ್ಸು ನಮಗೆ ವೈರಿಯ ವೈರಿಯ. ಅದಕ್ಕೆ ಹೇಳಿದರು ಉದ್ಧರೇ ಆತ್ಮನ ಆತ್ಮಾನಂ, ಆತ್ಮನ ಪ್ರಯತ್ನದಿಂದ ನೀನು ಆತ್ಮನ ಮನಸ್ಸನ್ನು ಉದ್ಧಾರ, ಅರ್ಥಾತ್ ನಿನಗೆ ನೀನೇ ಎತ್ತಬೇಕು. ಏಕೆಂದ್ರೆ ಸರ್ ಎರಡು ಹೆಜ್ಜೆ ನಡಿ ಅಂದ್ರೆ ನೀನೇ ನಡಿಬೇಕು, ಅವ ನಡಿಬೇಕು. ಏವಸಿನೆಂದ್ರೆ ಸರಿ ನಡಿತೀನ ಅಂತ ಏವಸಿ ನಿಂದಿರ್ತಾನೆ, ನಡೆಯವರು ಅವನೇ ನಡಿಬೇಕು. ನಿಂಗೆ ಎದ್ದಾಗ ನಿಂದ್ರಕ್ಕಾಗಿಲ್ಲ, ಏವಸ್ತಾರ, ನಡೆಯೋದು ನೀನೇ ಇಲ್ಲ. ಆಗ ಈ ಮಾರ್ಗದಲ್ಲಿ ನಡೆಯಬೇಕು ಅಂತ ಅಂದ್ರೆ ನೀನೇ, ಮತ್ತೊಬ್ಬರು ಯಾರು ಸಹಾಯ ಮಾಡ್ತಾರ, ಬೇಕಾದ್ರೆ ಸಹಾಯ ಮಾಡ್ತಾರೆ, ಗುರುಗಳದಾರ ಅವ್ರ. ಅದಕ್ಕೆ ನಿನ್ನ ಉದ್ಧಾರವು ನಿನ್ನಿಂದನೇ, ಆತ್ಮನ ಆತ್ಮನ ಉದ್ಧಾರ. ಶಾಸ್ತ್ರ ಹೇಳ್ತಾರ, ಮತ್ತ ನಾಶನು ನಿನ್ನಿಂದ ನೀನೇ ನಾಶ ಮಾಡ್ಕೊ. ನೀ ಆರೋಗ್ಯ ಇರಕ ನೀನೇ ಕಾರಣ, ನೀನು ಆರೋಗ್ಯ ಹಾಳಾಕ ನೀನೇ ಕಾರಣ. ಪಥ್ಯ ಮಾಡದೆ ಆರೋಗ್ಯ ಇರ್ತೀವಿ, ಪಥ್ಯ ಮುರಿದೆ ರೋಗ ಹೋಗ್ತೀವಿ. ಏನಂಗ ರೋಗಿ ಕೊಟ್ಟ ಮಾಡಬೇಕು, ಯಾರು ಮಾಡ್ಯಾರ? ಊಟ ಬಂದವನಿಗೆ ರೋಗವಿಲ್ಲ. ಮತ್ತೆ ಇದು ಆಯ್ತು, ಈ ರೋಗಕ್ಕೆ ಕಾರಣ ಯಾರು? ಅವ್ವ ಅಪ್ಪನ, ಹೊರಗಿನವರು. ನೀನೇ ಉಣವ್ರು, ಅವರ ನೀನೇ ಉಣ್ತೀವಿ. ಏನು ಉಣಬೇಕು, ಎಷ್ಟು ಉಣಬೇಕು, ಯಾವಾಗ ಉಣಬೇಕು, ಹ್ಯಾಂಗ ಉಣಬೇಕು ಗೊತ್ತಿತ್ತು ಅಂದ್ರೆ ನಿನಗೆ ರೋಗ ಬರ್ತಿದ್ದಿಲ್ಲ. ಈ ರೋಗಕ್ಕೆ ಯಾರ ಕಾರಣ? ಆರೋಗ್ಯಕ್ಕೆ ಯಾರ ಕಾರಣ? ನೀನೇ ಕಾರಣ. ಆಗ ನಿನ್ನ ಆತ್ಮನ ಪತನಕ್ಕೆ, ಅವನತಿಗೆ ನಿನ್ನ ಮನಸ್ಸು ಕಾರಣ. ಮನಸ್ಸು ಕಾರಣ. ನಿನ್ನ ಉದ್ಧಾರಕ್ಕೆ ಮನಸ್ಸೇ ಕಾರಣ. ಅದಕ್ಕೆ ಏನ್ ಮಾಡುವಂತ ಕೇಳಿದರೆ, ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು. ಏನ್ರಿ ಶಾಸ್ತ್ರವಾಗಿ ಹೇಳ್ತಾರ ಅವ್ರು ಬಹಳ ಮಂದಿ, ಏನಪ್ಪ ದೇವರು ಉದ್ಧಾರ ಮಾಡ್ತಾನೆ ಹೇಳ್ತಾರೆ. ಆಮೇಲೆ ಗುರುಗಳು ಉದ್ಧಾರ ಮಾಡ್ತಾರೆ, ಕೆಲವರು ಹೇಳ್ತಾರೆ ವೇದ ಉದ್ಧಾರ ಮಾಡ್ತಾರೆ. ವೇದ ಉದ್ಧಾರ ವೇದದೊಳಗೆ ಹೇಳೋದಲ್ಲ, ಇದು ಇದಮ್ಮಿತ್ತಮ್ಮ, ಇದು ಮಾಡು, ಇದು ಮಾಡಬಾರ ಅಂತ.
ನಿಷಿದ್ಧ ಕರ್ಮಗಳನ್ನು ಮಾಡಲ್ಲ ಅಂದ್ರೆ ಬಂದ ತನ್ನ ಜನ್ಮಕ್ಕೆ ಬರ್ತಾನೆ, ಪಾಪ ಆಗ್ತದೆ. ಅದಕ್ಕೆ ತನ್ನ ದುಃಖಕ್ಕೆ ಏನಪ್ಪ ಕಾರಣ? ಮನುಷ್ಯನ ಆಚಾರ ವಿಚಾರಗಳೇ ಕಾರಣ. ಆಚಾರಹೀನಮ ಪುನಂತಿ ದೇವ ವೇದ. ಆಚಾರಹೀನನಿಗೆ ವೇದಗಳು ಮತ್ತು ದೇವರು ಉದ್ಧಾರ ಮಾಡುವುದಿಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಜಗತ್ತಿನೊಳಗೆ ಶಾಸ್ತ್ರ ಪರಮಾತ್ಮ ಹುಡ್ಸ್ಯಾನ, ವೇದ ನಮಗೆ ಚಲೋ ಆಗಲಿಕ್ಕೆ ಹುಡ್ಸ್ಯಾನ, ಕೆಟ್ಟಾಗಲಿಕ್ಕೆ ಹುಡ್ಸ್ಯಾನ ಪರಮಾತ್ಮ. ಸಾಲಿ ತೆಗಿತಾರೆ, ಹಾಳಾಗಲಿಕ್ಕೆ ಹುಡುಗಂತ ಏನಿಲ್ಲ, ಹುಡುಗರು ಶರಣರಾಗದಂತೆ ಸಾಲಿ ತೆಗಿತಾರೆ. ಹಾಗೇನಪ್ಪ ಅಂದ್ರೆ ಪರಮಾತ್ಮ ವೇದಗಳನ್ನು ನಿರ್ಮಾಣ ಮಾಡಿ ಉದ್ಧಾರ ಮಾಡ್ಯಾನ. ಅದಕ್ಕೆ ವೇದಗಳನ್ನ ಜ್ಞಾನ, ವೇದ ಜ್ಞಾನೇ, ಜ್ಞಾನ ಇಲ್ಲವರಿಗೆ ಏನು ಜ್ಞಾನ? ಆಚಾರ ವಿಚಾರ ಜ್ಞಾನ, ಶುಭಚಿಂತನ ಜ್ಞಾನ, ಆತ್ಮನ ಜ್ಞಾನ, ಇವೆಲ್ಲ ಹೇಳಿ ಹೇಳಿದವು. ಅದು ವೇದ, ಬ್ರಾಹ್ಮಣ, ಉಪನಿಷತ್ತು, ಆರಣ್ಯಕ್ಕೆ ಇವೆಲ್ಲ ವೇದದಾಗೆ ಬರ್ತಾವೆ. ಅದು ಯಾವ ಉಪನಿಷತ್ತು ಓದಿಲ್ಲ ಜ್ಞಾನ ಹಂಗಿಲ್ಲ ಅವನಿಗೆ. ಯಾವ ಬ್ರಾಹ್ಮಣ ಓದಿಲ್ಲ ಉಪಾಸನ ಮಾಡಕ್ಕೆ ಬರಂಗಿಲ್ಲ. ಯಾವ ಆರಣ್ಯಕ್ಕೆ ಅದು ಓದಿಲ್ಲ ಅವನಿಗೆ ವೇದ ಕರ್ಮಗಳನ್ನು ಮಾಡಕ್ಕೆ ಬರಂಗಿಲ್ಲ. ಅವನಿಗೆ ಪರಮಾತ್ಮ ಇವ್ಯಾಕೆ ಮಾಡ್ಯಾನ ಅಂದ್ರೆ ಅದಕ್ಕೆ ಮಾಡ್ಯಾನ. ಅದಕ್ಕೆ ಆ ವೇದಗಳು ಇಲ್ಲದಿದ್ರ, ಅದನ್ನು ತಿಳಿಯದಿದ್ರ, ಅದರ ನಡೆಯದಿದ್ರ ಯಾರು ಉದ್ಧಾರ ಮಾಡಲ್ಲ. ಅದಕ್ಕೆ ಮನುಷ್ಯನಿಗೆ ಉದ್ಧಾರ ಮಾಡಿದ್ದಾರೆ. ಟೆಕ್ಸ್ಟ್ ಬುಕ್ ಮೊದಲಾಗ್ತವೆ, ಹೊಸ ಗುರುಗಳು ಓದಿಸ್ತಾರೆ. ಬುಕ್ಸ್ ಅದೇ ಓದಿಸ್ತಾರೆ, ಬೇರೆ ಓದಿಸ್ತಾರೆ. ಅಲ್ಲೇ 5ನೇ ತೆಗೆದು ಓದಿಸ್ತಾರೆ, ಅದೇ ಓದಿಸ್ತಾರೆ. ಟೆಕ್ಸ್ಟ್ ಬುಕ್ ಇವ್ರು ಮಾಡಿಲ್ಲ, ಅವ್ರು ಮಾಡ್ಯಾರ. ಅವ್ರು ಹಂಗ ಪರಮಾತ್ಮ ವೇದ ಮಾಡ್ಯಾನ. ವೇದ ಇಲ್ಲ ಅಂದ್ರೆ ಉಪಾಸನೆ ಏನು ಮಾಡ್ತಿ, ಜ್ಞಾನ ಏನು ಪಡ್ಕೋತಿ, ಗುರು ಏನು ಹೇಳ್ತಾನ? ವೇದದ್ದೇ ಹೇಳ್ತಾರೆ. ಅದಕ್ಕೆ ತತ್ವಮಸಿ ಇರ್ತಾರೆ, ಅಹಂ ಬ್ರಹ್ಮಾಸ್ಮಿ ಹೇಳ್ತಾರೆ. ಅದು ವೇದದ್ದೇ ಅದು. ಅದಕ್ಕೆ ಮನುಷ್ಯನಿಗೆ ವೇದ ಇದ್ದನೆ ಅನುಚಾನವಾಗಿ ಧರ್ಮ, ಕರ್ಮ, ಉಪಾಸನ, ಜ್ಞಾನ ಇಲ್ಲದೇನೆ ಉದ್ಧಾರ ಆಗುವುದಿಲ್ಲ. ಅದಕ್ಕೆ ವೇದನೆ ಉದ್ಧಾರ ಮಾಡ್ತದೆ. ನೀವು ಅಂತೀರಿ ನೀನೇ ಉದ್ಧಾರ ಮಾಡ್ಕೊಂತೀರಿ, ಅದೇಂಗ ವೇದ ಉದ್ಧಾರ ಆಗುವುದಿಲ್ಲ. ಹೌದು, ಏನಂತೀವ? ವೇದ ಏನೈತಿ? ವೇದ ಮಾಡಿದವನು ದೇವರು. ಅವ ಉದ್ಧಾರ ಮಾಡ್ತಾನೆ, ಅವನ ಮನಸ್ಸಿಗೆ ಬರ್ತದೆ ಮಾಡ್ತಾನೆ. ಯಾರು ರಾಜ ಯಾರಿಗೆ ಬೇಕಾದ್ರೆ ಪುರಸ್ಕಾರ ಕೊಡೋಕೆ ನೀನು ಹೇಳೋದಿಲ್ಲ, ಮನಸ್ಸಪ್ಪ. ಯಾವ ಪ್ರಾಣಿ ಉದ್ಧಾರ ಮಾಡಿರ್ತಾರೆ ದೇವ್ರ ಮನಸ್ಸನ್ನ ಬಂತಾರ ಮಾಡಿಬಿಡ್ತಾರ. ದರಿದ್ರನು ಶ್ರೀಮಂತ, ದರಿದ್ರ ಕೋಟ್ಯಾಶ್ವರ ಮನೆ ದತ್ತಕ್ಕೆ ಶ್ರೀಮಂತ ಆಗ್ತಾನೆ, ಇಲ್ಲ ದೊಡ್ಡಬತ್ತಿ ಆಗ್ತಾನೆ. ಹಂಗ ಪರಮಾತ್ಮನ ಮನಸ್ಸನ್ನ ಬಂತು ಅಂದ್ರೆ ಹಿಂಗೆ ಕಿರು ಉದ್ಧಾರ ಮಾಡ್ತಾನೆ. ಶಾಸ್ತ್ರ ಏನ್ ಮಾಡ್ತಾವ? ಉದ್ಧಾರ. ಶಾಸ್ತ್ರ ಹೇಳ್ದವನೇ ಅವ, ವೇದ ಹೇಳ್ದವನೇ ಅವ ದೊಡ್ಡದನೇ, ವೇದ ದೊಡ್ಡ. ಪರಮಾತ್ಮ ದೇವರು ಅದು ಬಿಟ್ಟು ತಾನೇ ಉದ್ಧಾರ ಮಾಡ್ತಾನೆ. ತಂತಾನೆ ಹೆಂಗೆ ಹಾಕಂತ ಎಂದೋ ಅದು ಕೈತು. ಪರಮಾತ್ಮ ಮನುಷ್ಯನ ಅಂತಂದ್ರೆ ಹೀಗೆ ದರಿದ್ರ ಶ್ರೀಮಂತ ಮಾಡ್ಬೋದು, ಶ್ರೀಮಂತ ದರಿದ್ರ ಮಾಡ್ಬೋದು, ಅವ ಉದ್ಧಾರ ಮಾಡ. ಅಲ್ರಿ ನೀವು ಪರಮಾತ್ಮ ಉದ್ಧಾರ, ಪರಮಾತ್ಮ ನಿಮ್ಗೆ ಗೊತ್ತದಾನೆ ಯಾರು? ಗೊತ್ತು ಮಾಡೋ ಗುರು ಅದ, ಗುರು ಉದ್ಧಾರ ಮಾಡ್ತಾನೆ. ಮಾಲ ಮಾಡಂಗಿಲ್ಲ ಇವರು, ಅಂಗಡಿಯಲ್ಲಿ ತೋರಿಸ್ತಾರಲ್ರಿ, ಮಾಡೋ ಮಾಲ್ ಬೇರೆ. ನಿಮ್ಗೆ ದೇವ್ರ ದಾರಿ ತೋರಿಸೋರು ಯಾರು? ಇವ ದೇವ್ರ ತೋರಿಸೋರು ಯಾರು? ಗುರುಗಳ್ರಿ. ಗುರುಗಳು ಗೌರ್ಮೆಂಟ್ ನೌಕರಿ ಕೊಡ್ತದ, ಒಂದು ಪಾಸ್ ಆದ್ರೆ ಕೊಡ್ತಾರೆ, ಫೇಲ್ ಆದ್ರೆ ಕೊಡ್ತಾರೆ. ನೀವು ಗುರುಗಳು ಕಲಿಸಿಲ್ಲ, ಕಲಿಸಿದವರು ಗುರುಗಳು ಅದಾರ. ನಿನಗೆ MA BA ಮಾಡ್ಯಾರ, ಗೌರ್ಮೆಂಟ್ ಕೊಡಂಗ. ಅದಕ್ಕೆ ಅವ್ರಂತಾರ ದೇವರು ದೇವರಪ್ಪ.
ಎಲ್ಲ ಮಾಡಿ ಎಲ್ಲರಿಗೂ ಚಲೋ ಮಾಡೋಕ್ಕಾಗಿರ್ತಾವ ಅವ್ರಿಗೆ ಹೆಂಗ್ ಹೋಗ್ಬೇಕು ಮಾಡ್ತಾನ. ಮನುಷ್ಯ ತನ್ನ ಉದ್ಧಾರ ಆಗ್ಬೇಕಾದ್ರೆ ಗುರುಗಳು ಗುರುದೇವ ಪರಮನಾಸ್ತಿ ತಸ್ಮೈ ಶ್ರೀ ಗುರವೇ. ಅದಕ್ಕೆ ಹೇಳಿದ್ರು ಮನುಷ್ಯನಿಗೆ ಪರಮಾತ್ಮ ತತ್ವಜ್ಞಾನ ಮಾಡಿಕೊಡಂಗಿಲ್ಲ. ತತ್ವಜ್ಞಾನ ಯಾರು ಮಾಡಿಕೊಡ್ತಾರೆ? ಆತ್ಮಜ್ಞಾನ ಗುರುವ. ಅದಕ್ಕೆ ನಾವು ಅವ್ರಿಗೆ ಬಿಟ್ಟು ಇವರಿಗೆ ದೇವರಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ. ಯಾಕೆ ಅದಕ್ಕೆ ಅಂತಾರ ಅವರು ಶಾಸ್ತ್ರದ ಒಳಗೆ ಷೋಡಶ ಮಾತಾಡಲ್ಲ, 16 ಪ್ರಕಾರ ತಾಯಿ ಅದಂತ. ಹರದಕ್ಕಿನ ತಾಯಿ ಅಂತ ಅಲ್ಲ, ಹಡದು ಒಗದು ಹಾಡುದು. ಯಾಕೆ ಮಾಡಿದವರು? ಖರೆ ತಾಯಿಕೆ ಏನು ಹಾಕೇನಿ ಹಡದು ಬಿಸಾಕಿ ಹಾಡ್ಲಕ್ಕಿ ಹೆಂಗೆ ಹಡ್ದಿದ್ದು ಬಿಸಾಕಿ ಹಾಡಿ ಈಕೀಸ್ ಬ್ಯಾಕ್ ಮಾಡಿ ದೊಡ್ಡ ಮಹಿಳೆ ಈಗಿನ ಖರೆ ತಾಯಿ ಅಲ್ಲ. ನಮ್ಮ ದೇವರು ಸೃಷ್ಟಿ ಮಾಡಿದವ ಇದು ಬೇಕು ಅಂತ ಜೀವರು ತಯಾರು ಮಾಡಿದವ. ಇವನು ಉದ್ಧಾರ ಮಾಡೋರು ಯಾರು? ಅದಕ್ಕೆ ಗುರು ತಂದೆ ಗುರು ತಾಯಿ ಗುರು ಬಂಧುಗಳ. ಅದಕ್ಕೆ ಗುರುನೇ ತಂದೆ ಗುರುನೇ ತಾಯಿ ಮಾಡಿರ್ಬೇಕು ಸೃಷ್ಟಿಯನ್ನು. ಮಾಡಿದ ಏನ್ ಬಂತು? ಜಾಕಿ ಮಾಡೋದು. ಹಾಗ ಇಲ್ಲ ಬರಂಗ ಬಿತ್ತದ್ರೆ ಬೆಳೆ ಬರಂಗಿಲ್ಲ, ಜಾಕಿ ಮಾಡ್ಬೇಕಲ್ಲ. ಜಾಕಿ ಮಾಡಬೇಕು ಎಲ್ಲ ಮಾಡ್ಬೇಕಂದ್ರೆ ಬೆಳೆ ಬರ್ತಾರೆ. ಬಿತ್ತಿಕೊಂಡು ಅದನ್ನ ಯಾರು ದಾತಿಂದ ಹೋಗ್ಬಿಡ್ತಾರೆ. ಹಾಗೆ ಪರಮಾತ್ಮ ಜಗತ್ತು ಹುಡ್ಸನ ಕಡೆ ಕಲ್ಯಾಣ ಏನ್ ಮಾಡ್ಯಾನ? ಹುಡ್ಸನೆ ಪತಿತ್ ಮಾಡ್ಯಾನ. ಹುಡ್ಸನೆ ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಹೋದವ್ರಿಗೆ ದೇವರ ಕೈ ಬಿಟ್ಟು ಕೈಲಾಸಕ್ಕೆ ಹೋದನು ಅಂತ ಹಾಡ್ತಾವ. ಮಾಡಿದ್ದನ್ನು ಮಾಡ್ದ ಇಟ್ಟಲ್ಲೇ ಇಟ್ಟ ಬಿಟ್ಟಲ್ಲೇ ಇಟ್ಟು ಹೋದನು. ಇಟ 84 ಲಕ್ಷ ಮಾಡ್ಕೊಂಡು ಹೋಗಿ ಕುಂತ. ಇವನು ಉದ್ಧಾರ ಮಾಡೋರು ಬೇಕಲ್ಲ, ಯಾರು ಮಾಡ್ಬೇಕು? ಯಾರು ಮಾಡ್ಬೇಕು? ಗುರು ಮಾಡ್ತಾನೆ. ಅದಕ್ಕಂತ ಅವರು ಗುರು ಬ್ರಹ್ಮ ಗುರು. ಅದಕ್ಕೆ ಗುರು ಉದ್ಧಾರ. ದೇವರು ಅಲ್ಲ, ವೇದ ಅಲ್ಲ. ಎಷ್ಟು ನ್ಯಾಯಗಳಾಗ್ತಾವ ಕಾನೂನು ಪ್ರಕಾರನೇ ಆಗ್ತಾವ, ಕಾನೂನು ಬಿಟ್ಟು ಹಂಗಿಲ್ಲ. ಆ ಕಾನೂನದಿಂದ ವಾದ ಮಾಡೋದು ಬೇಕಲ್ಲ ಅಲ್ಲಿ ಕೋರ್ಟ್ನಾಗ. ವಾದ ಮಾಡ್ಲಿಲ್ಲ ಅಂದ್ರೆ ಅದ್ರ ಬಿಟ್ಟು ವಾದ ಮಾಡಂಗಿಲ್ಲ. ವಾದ ಮಾಡವನೇ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಫೈಸಲ ಆಗುದಿಲ್ಲ, ವಿಷಯ ಆಗುವುದಿಲ್ಲ. ವೇದ ಬರ್ದಿರ್ಬೇಕು, ದೇವರು ಬರ್ದಿರ್ಬೇಕು, ಹೇಳಿರ್ಬೇಕು. ನಿಶ್ವಸಿತ ಋಗ್ವೇದ ಯಜುರ್ವೇದ ಇರ್ಬೇಕು. ಮತ್ತೆ ಅವ್ರಿಗೆ ಹೇಳಂಗ ಇರ್ಬೇಕ್ರಿ. ಅದಕ್ಕೆ ಗುರುವಿಲ್ಲದೆಂತಪ್ಪ ಪುರುಷರಿಗೆ ಮುಕ್ತಿ ಸವನಿಸದು. ಗುರು ಎಂತಪ್ಪ ಪುರುಷರಿಗೆ ಹಂಗ್ಯಾಕೆಲ್ಲ ತಪಸ್ಸು ಇರಲಿ ಏನೇ ಇರಲಿ, ಪರಂತು ಬ್ರಹ್ಮನಿಷ್ಠ ಗುರುವಿನ ಹೊರತು ಅವನಿಗೆ ಜನ್ಮ ಮರಣ ರಾಹಿತ್ಯವಾದ ಮೋಕ್ಷ ಸಿಗುವುದಿಲ್ಲ ಅಂತ ಎಲ್ಲರೂ ಎಲ್ಲ ಮಾಡ್ತಾರೆ. ಇನ್ನು ಅವನಂತಾನೆ ಎಲ್ಲ ಹೇಳಿದ್ರಿ ಖರೆ, ಭಾರಿ ಮದಿ ಎಲ್ಲ ಮಾಡಿದ್ರಿ, ಮಂಗಳಸೂತ್ರ ಕಟ್ಟಿಲ್ಲ. ಏನ್ ಮಾಡ್ಬೇಕು? ಮಂಗಳಸೂತ್ರನೇ ಇಲ್ಲ ಅಂದ್ರೆ ಮದಿ ಅಂತ ಹೆಂಗ್ ಮಾಡ್ತೀರ? ಅದಕ್ಕೆ ಅದು ಬೇಕ್ರಿ. ಎಲ್ಲ ಮಾಡಿದಷ್ಟು ಕಿಲೋಮೀಟರ್ ಬಂದ ಮಂಗಳಸೂತ್ರ ಆಯ್ತು, ಸೌಭಾಗ್ಯವತಿ ಆಗುದಿಲ್ಲ. ಎಲ್ಲ ಮಾಡಿರಿ, ಇವನೇ ಇಲ್ಲಂದ್ರೆ ಇದಕ್ಕೆ ಮೇಲೆ ಇಲ್ಲ ಬಿಸ್ಬಿಡ್ಬಾರ್ದ. ಆತ್ಮಧೈರ್ಯ ಅವ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಮಂಗಳಸೂತ್ರ ಇಲ್ಲದ ಮದಿ ಇಲ್ಲ. ಮುಖ್ಯ ಆತ್ಮ ಯಾರಿಗೆ ಯಾರು ಉದ್ಧಾರ ಮಾಡುವುದಿಲ್ಲ. ಕರಿಯದು ಉದ್ಧಾರೇ ಆತ್ಮ ಆತ್ಮ. ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು. ಉಳುಕಿದವರು ಏನದಾರ ಎಲ್ಲ ಏನಪ್ಪ ಅಂತ ಕೇಳಿದ್ರೆ ನಿಮಗೆ ಅನುಕೂಲ ಅದಾರ ಶಾಸ್ತ್ರಗಳು. ಶಾಸ್ತ್ರ ಹೇಳಕತ್ತಾರ, ಸುಮ್ಕೂಡ ಏನ್ ಹೇಳಕತ್ತಾರ? ಗೀತಾನ ಏನ್ ಹೇಳ್ತಾರ?
ಏನ್ ಹೇಳಕಂತಾರ ಗುರುಗಳು ಉಪದೇಶ ಏನ್ ಮಾಡ್ತಾರೆ, ಮನೆಗೆ ಹೋಗಂತಾರೆ ಏನಂತಾರೆ ಉಪದೇಶ ಏನ್ ಮಾಡ್ತಾರೆ, ತ್ವಂ ಬ್ರಹ್ಮಾಸಿ, ನೋಡ್ರಿ ಏನದು ನೀನು ಬ್ರಹ್ಮನಿದ್ದೀಯ, ಇದು ಬೇಕು. ಅದಕ್ಕೆ ಸದ್ಗುರುಗಳು ಶಾಸ್ತ್ರ ಅಧಿಕಾರ. ಗುರುಗಳು ಎಲ್ಲಾನು ಹೇಳ್ತಾರೆ, ಶಾಲೆಯಾಗ ಎಲ್ಲಾನು ಹೇಳ್ತಾರೆ ಮಾಸ್ತರ್. ಅವನಿಗೊಂದು ಹೇಳ್ತಾರೆ, ಮತ್ತೆ ಡುಮ್ ಅಂತಾನೆ, ಮತ್ತೆ ಫೇಲಿ ಆಗ್ತಾನೆ, ಪಾಸ್ ಆಗ್ತಾನೆ. ಮಾಸ್ತರ್ ಸರಿ ಹೇಳಂಗಿಲ್ಲ ಅಂದ್ರೆ ಪಾಸ್ ಆಗಿರಲ್ಲ. ಅದಕ್ಕೆ ಅಂತಾರೆ ಅವ್ರು ತಮ್ಮ ಎಲ್ಲರ ಹತ್ರ ಯಾರು ಹೇಳೋದಿಲ್ಲ, ಗುರುನೇ ಇಲ್ಲ, ವೇದನೂ ಇಲ್ಲ, ಶಾಸ್ತ್ರನೂ ಇಲ್ಲ, ಅದಾವ ಅವು ಪರಂಪರೆ ಸಾಧನೆ ಅದಾವ ಅಂತ ತಿಳ್ಕೊಳ್ತೀವಿ. ಮುಖ್ಯ ಉದ್ಧಾರ ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕು ಹೇಳ್ತಾರೆ. ಗುರುಗಳು ಹೇಳ್ತಾರೆ, ಪುಸ್ತಕ ಬರಲ್ಲ ಅದ ಪುಸ್ತಕ ಗುರುಗಳು ಹೇಳಕತ್ತಾರೆ. ಏನ್ ಕೇಳ ಮತ್ತೆ ಸಪಾಟೆ ಹೇಳಿಲ್ಲ, ಎಲ್ಲರಿಗೂ ಹೇಳಿದೆ, ಓದಂಗಿದೆ ಎಲ್ಲರೂ ಓದಿದೆ. ಆಗಂಗಿಲ್ಲ ಯಾಕೆ ತಮ್ಮ, ಯಾರು ಉದ್ಧಾರ ಯಾರು ಮಾಡಂಗಿಲ್ಲ. ಬಂಧುರ ಆತ್ಮ ಮನಸ್ಸು ಉದ್ಧಾರ ಇತ್ತು. ಸಂಸ್ಕೃತ ಉದ್ಧಾರ ಇತ್ತು. ಹರೇತ್ ಅಂದ್ರೆ ಎಳಿ, ಹರಣ ಮಾಡು ಅಂತೇವಲ್ಲ, ಹರಣ ಶಬ್ದ ಹರೇ ಎಳಿ. ಎತ್ತು ಎಲ್ಲಿಂದ, ಉತ್ತ ಅಂದ್ರೆ ಮೇಲೆ, ಎಲ್ಲಿಂದ ಸಂಸಾರ ಸಾಗರೇ ಮಗ್ನಂ, ಹಾಡಲ್ಲ, ಸಂಸಾರ ಸಾಗರದಲ್ಲಿ ಮುಳುಗಿದ ಕೆಸರಾಗಿ ಬಿದ್ದಿದ್ದನ ತಾನೇ ಹೊರಗೆ ಬರಂಗಿಲ್ಲ, ತಾನೇ ಬರಂಗಿಲ್ಲ. ಪಶುವೇನು ಬಲ್ಲದು ಹಸುರೆಂದು ಎಳಿಸುವುದು, ಅದರಾಗಿ ಬಿದ್ದ ಅದು ತಾನೇ ಬರಂಗಿಲ್ಲ. ಎತ್ತೋರೊಬ್ರು ಬೇಕು ಮೇಲೆ, ಉತ್ತಂದ್ರೆ ಮೇಲೆ, ಮ್ಯಾಲೆ ಎತ್ತಿ ಜಗ್ಗು ಅಂತ, ಹರೇತಂದ್ರೆ ಜಗ್ಗು, ಅದ್ರ ಎತ್ತಿ ಜಗ್ಗಿಲ್ಲ, ಅದ್ರ ಬಾಯ ಹೋದ ಎಳಿತಾವ, ಬಾಯ ಪಡ ಬಿಡ್ತವೆ ಎಳಿತವೆ. ಆಗ ಇವನು ಸಂಸಾರ ಸಾಗರದಲ್ಲಿ ಅಥವಾ ಜನ್ಮ ಮರಣ ರೂಪ ಈ ಕೆಸರೊಳಗೆ ಹೆಂಗ್ ಬಿದ್ದಾನ, ಬರ್ಬೇಕಂತ ಪ್ರಯತ್ನ ಮಾಡಿ ಬಡದಾಡದಂಗ ಮತ್ತೆ ಹೆಚ್ಚಿಗೆ ಹತ್ತದ ಕೆಸರು ಮೈ, ಕೆಸರ ಬಡದಾಡದ ಮತ್ತೆ ಇಟ್ಟೇ ಕಾಲ 4 ಕಾಲ ಮುಳುಗಿತ್ತು, ಮತ್ತೆ ಒದ್ದಾಡದ ಮತ್ತೆ ಒಳಗೆ ಹಿಡಿತಾನ, ಮತ್ತೆ ಒಳಗೆ ಹಿಡಿತಾನ. ಯಾಕೆ ಅದು ಕೆಸರ ಹಂಗದ, ಅದಕ್ಕೆ ಏನ ಅಂತಾರ, ಸೌಳ ನೀರು ಬಹಳ ನಿಂತು 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 ಆ ಮಣ್ಣು ಹಿಂಗಾಗಿರ್ತದಲ್ಲಿ ಕೈ ಇಟ್ಟ ತೋತ್ಬೋದು ಅಷ್ಟು. ಮತ್ತೆ ನೀ ಏನು ಹಿಂಗೆ ಮಾಡಿದೆ ಮತ್ತೆ ಒಂದು ಗಿರಣ ಒಳಗೆ ಹೊರಗೆ ಬರ, ಮತ್ತೊಂದು ಗಿರಣ ಒಳಗೆ. ಇಂಥ ಸಮಯದೊಳಗೆ ಹೆಂಗೆ ಎತ್ತಬೇಕು, ಯಾರು ಎತ್ತಬೇಕು? ಗುರುಗಳ ದರ್ಶ ಅದಾರಪ್ಪ, ನೀನು ಇಟ್ಟು ಮಾಡಬೇಕಿಲ್ಲ. ನಿಮ್ಗ ರೊಟ್ಟಿ ಮಾಡ್ತಾರ, ಕಲಸಿ ಕೊಡ್ತಾರ, ಹಾಗೆ ಎಲ್ಲ ನುಂಗ್ಬೇಕು. ಯಾರು ಬಾಯಾಗ ಇಡೋದು ಇಡ್ತಾರ, ನುಂಗು. ಕಲಸದವ್ರು ನುಂಗ್ಬೇಕೇನು ಬಾಯಿ ಇದ್ದವ್ರು ನುಂಗ್ಬೇಕು? ಬಾಯಿ ಇದ್ದವ್ರು ನುಂಗ್ಬೇಕು. ವೇದ ಗುರುಗಳು ಇವೆಲ್ಲ ಏನದ ಅಂತ ಕೇಳಿದ್ರೆ ಇವ ನಿನಗೆ ಸಹಾಯಕರದ. ಅದಕ್ಕೆ ನನ್ನ ಬುದ್ಧಿ ಪರಿಷ್ಕರಣೆಗೆ, ಶಬ್ದದ ಅರ್ಥವನ್ನು ಮಾಡಲಿಕ್ಕೆ, ದಾರಿ ತೋರಿಸಲಿಕ್ಕೆ ಅನುಕೂಲದ ನಡಿಬೇಕು. ನೀನೆ ನಿನ್ನ ಬಿಟ್ಟು ನಿನ್ನ ಉದ್ಧಾರ ಮತ್ತೊಬ್ಬರು ಮಾಡಕ್ಕೆ ಸಾಧ್ಯ ಇಲ್ಲ. ಯಾರು ಎಷ್ಟು ಮಾಡಿದ್ರು ಡಾಕ್ಟರ್ ಔಷಧ ಕೊಡ್ತಾನೆ, ಆಪರೇಷನ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಅವ್ನು ಪತ್ತೆ ಹೇಳ್ತಾನೆ. ಪತ್ತೆ ಮಾಡ ಡಾಕ್ಟರ್ ಅಲ್ಲ, ನೀ ಪತ್ತೆ ಮಾಡಿದ್ರೆ ಉದ್ಧಾರ ಆಗ್ತಿ. ಬರ ತಮ್ಮ ಜನ 4 ನಡಿ ಮುಂದೆ ಬರ್ತಾರೆ.
ತಮ್ಮ ಇಟ್ಟಿಟ್ಟು ಒಂದು ಪೂರ ಉಣ್ಣಕ್ಕೆ ಬರ್ತದೆ. ಅವ್ರು ಹೇಳ್ತಾರೆ, ಅವ್ರು ಯಾರು ಹೇಳ್ದಂಗೆ ಡಾಕ್ಟರ್ ಹೇಳ್ದಂಗೆ ನೀವು ಮಾಡಿದಿ ಅಂತ ಕೇಳಿದ್ರೆ ಆರೋಗ್ಯ ನಿನಗೆ ಬರ್ತದೆ, ಬರಂಗಿಲ್ಲ ಅಂತ. ಹಂಗ ಗುರುಗಳು ವೇದಗಳು ಹೇಳಿದಂಗೆ ನಡೆಯ ನೀ ಇದ್ದಿ, ನೀ ನಡೆದಿ, ನೀ ಅರ್ತಿ, ನೀ ತಿಳ್ಕೊಂಡಿ ಅಂದ್ರೆ ಆರೋಗ್ಯ ನಿನಗೆ, ನಿನ್ನ ಆರೋಗ್ಯ ಬರ್ತವೆ. ಮೊದಲು ಆರೋಗ್ಯ ಇದ್ದು ಒಟ್ಟುವಾಗಿ ಯಾರು ಜಡ ಆರೋಗ್ಯ ಕೆಡವಾಗ ಬರ್ತಾವೆ. ಹಾಗ ನೀ ಮೊದಲು ಬ್ರಹ್ಮ ಇದ್ದಿ, ಈಗನೂ ಬ್ರಹ್ಮ ಆಗತಿ. ನೀ ಪಥ್ಯ ಬಿಟ್ಟುದರಿಂದ ಈಗ ಜೀವಾತ್ಮ ಜನ್ಮ ಮರಣ ಬಂದಾವ. ಮತ್ತೆ ನೀ ಪ್ರಾರಂಭ ಮಾಡಿದ ಉದ್ಧಾರ ಆಗುತ್ತೆ. ಅದು ನಿನ್ನಿಂದನೇ ನಿನ್ನ ಉದ್ಧಾರ. ಅದಕ್ಕೆ ನೀನೇ ನಿನಗೆ ಬಂತು. ಆತ್ಮನಿವ ರಿಪುರಾತ್ಮನ. ಮತ್ತು ಅದನ್ನು ಶಿರ ಹೇಳೋದು, ಒಂದು ವೇಳೆ ಈ ಪಥ್ಯೆಯನ್ನು ನೀ ಮಾಡದೆ ಹೋಗಿ, ವೇದಾನುಸಾರವಾಗಿ ಆಚರಣೆ ಮಾಡದೆ ಹೋಗಿ, ಗುರುವ ಅನ್ನು ಹೇಳಿದಂತೆ ತಿಳಿಯದೆ ಹೋದಿ, ಅವೇನಾಗ್ತದ? ನೀನೇ ನಿನಗೆ ಉಯ್ಯಿ. ರೋಗ ಮುಕ್ತನಾಗಲಿಕ್ಕೆ ನೀನೇ ನಿನಗೆ ಬಂದು, ನಿನಗೆ ಜಡ್ಡು ಬರಕ್ಕೆ ನೀನೇ ನಿನಗೆ ಉಯ್ಯಿರಿ, ಮತ್ತೊಬ್ಬರು ಕಾರಣ ಇಲ್ಲ. ಅದಕ್ಕೆ ಆತ್ಮನ ಅರಿವು. ಈ ಬಂದು ರಿಪು ಅನ್ನೋದಕ್ಕೆ ಸಂಸ್ಕೃತದಾಗ ಈ ರಿಪ್ ಅನ್ನೋದಕ್ಕೆ 3-4 ಅರ್ಥಗಳನ್ನ ಮಾಡ್ತಾರೆ. 3-4 ಅರ್ಥಗಳು. ರಿಪು ಕರ್ತನೆ, ರಿಪು ಯುದ್ಧಾಯ, ರಿಪು ನಿಂದ, ರಿಪ್ ಹಿಂಸ, ರಿಪ್ ಆದಾನೇಶು. ಇಷ್ಟ ಅರ್ಥಗಳು. ರಿಪು ಶಬ್ದಕ್ಕೆ ಇಷ್ಟ ಅರ್ಥ. ಎಲ್ಲಿ ಏನು ಅರ್ಥ ಮಾಡಬೇಕು ಹಂಗೆ ಅರ್ಥ ಮಾಡಬೇಕು ಅಷ್ಟೇ. ಇಲ್ಲಿ ವೈರಿ ಅಂತ ಬಂದಾಗ ವೈರಿ ಅಂತ ಮಾಡಿ, ವೈರಿ ಅಂತ ಮಾಡಿ. ಅದಕ್ಕೆ ಅರ್ಥ ಹೇಳ್ತಾರೆ ಅವರು, ನಿನಗೆ ನೀನೇ ಬಂದು ನಿನಗೆ ನೀನೇ ವೈರಿ ಅಂತ ಹೇಳೋದನ್ನ. ಅದಕ್ಕೆ ರಿಫ್ ಅನ್ನೋ ಧಾತು ಸಂಸ್ಕೃತದಲ್ಲಿ ಏನು ಅರ್ಥ ಮಾಡ್ತದೆ ಅಂದ್ರೆ, ಶಾಸ್ತ್ರಗಳು ಏನಪ್ಪ ಅಂದ್ರೆ ವೈರಿ. ಏನು ವೈರಿ? ಶಾಸ್ತ್ರ ರಿಪು ಶ್ಲಾಘಾಯ, ಸ್ತುತಿ. ರಿಪ್ ಅಂದ್ರೆ ಸ್ತುತಿ. ಏನು ವೈರಿ ಆಗ್ತದ್ರಿ ಸ್ವಾಮಿ? ಯಾರಿಗೆ ನಿಮ್ಗೆ ಮಹಾತ್ಮರು ಸತ್ಪುರುಷರು ಚಲೋ ಭಯಂಕರ ವಿದ್ವಾಂಸರು ಭಾಳ ಚಂದ ಪ್ರವಚನ ಮಾಡ್ತಾರೆ, ಭಾಳ ಇದು ಮಾಡ್ತಾರೆ, ಭಾಳ ವೈರಿ ಏನ್ರಿ? ವೈರಿ. ಹೊಗಳಿದವರನ್ನ ಹೊನ್ನ ಸುಳ್ಳಟಿಕ್ಕೆ. ನೋಡ್ರಿ, ಬಸವಣ್ಣ ಹೇಳ್ದ ಇದೆ. ಮನುಷ್ಯನ ವರ್ಣನೆ ಮಾಡಕ್ಕತ್ತವ್ರು ನಿಮ್ಮಂಥವ್ರು ಯಾರು ಇಲ್ಲ, ಭಾಳ ಚಂದ ಹೇಳ್ತೀರಿ, ಭಾಳ ಬಂದಿದ್ದೀರಿ, ಪೈಲ್ವಾನ್ಗ ಭಾಳ ನಿನ್ನಂಥವ್ರು ಯಾರು ಇಲ್ಲ, ನೀವು ಪಂಜಾಬ್ ಪೈಲ್ವಾನ್ ಅಂತ ಅಂದ್ರೆ ಏನಾಗ್ತದೆ ಅಂದ್ರೆ ಹಾಳು ಮಾಡ, ಅದು ವೈರಿ. ಈ ಶ್ಲಾಘನೆ ಸಂಸ್ತುತಿ ಏನು ಮಾಡ್ತದೆ ಅಂತ ಕೇಳಿದ್ರೆ ಅಭಿಮಾನ ಹುಟ್ಟಿಸ್ತದ ಮೊದಲನೇ. ಅಭಿಮಾನ ಮನುಷ್ಯನ ಬುದ್ಧಿ ಆಗ್ತದೆ. ಅಭಿಮಾನ ಸ್ವರಾಪಾನ. ಸರಿ ಉಡದವನ ಬುದ್ಧಿ ಹೆಂಗೆ ಸ್ಥಿರ ಇರಂಗಿಲ್ಲ, ಹಾಗೆ ಹೊಗಳುದರು ಅಂದ್ರೆ ಯಾರು? ನಿಮ್ಮಂಥವ್ರು ಶಾಣರು, ನಿಮ್ಮಂಥ ಸಾವುಕಾರರು, ನಿಮ್ಮಂಥ ಬುದ್ಧಿವಂತರು, ನಿಮ್ಮಂಥ ದೊಡ್ಡವರು. ನಮ್ಮ ದೊಡ್ಡವ್ರು ಮಾಡಂಗಿಲ್ಲ, ಅವರು ದೊಡ್ಡರು ಮಾಡ್ತಾರೆ. ಅವರು. ಅದಕ್ಕೆ ಅವರಂದ್ರು ಹೊನ್ನ ಶೂಲ. ಹಗ್ಗದಿದ್ರ ಸಾಯ್ತಾರ, ಬಂಗಾರದ ಹಗ್ಗದಿದ್ರೆ ಸಾಯಂಗಿಲ್ಲ. ಸೀದಾ ಬೈಯವ್ರು ಬಹಳ ಚಲೋರು. ಇದ್ರ ಹಳಿದವರು ಎನ್ನ ಮನವ ಮಲಿನ ತೊಳೆದರು ಅಂತಾರೆ ಬಸವಣ್ಣ. ನಮ್ ಬೈದ್ರು ಅಂದ್ರೆ ನಮ್ ಹೊಲ ಸ್ವಚ್ಛ ಮಾಡಿದ್ರ ಅಂತ. ಅಪ್ಪ ಅವ್ರು ಹೇಳ್ತಿದ್ರು, ತಾಯಿಗಿಂತ ಶ್ರೇಷ್ಠ ಅಂತ ನಿಂದ ಮಾಡೋಣ. ತಾಯಿ ಕುಸುಗಳು ಏನು ಹರಸು ಮಾಡಿದ್ರೆ ಕೈ ಹಚ್ತಾಳೆ ಅಂತ, ಕಾಗದ ಅರಿವಿ ತೊಗೊಂಡ್ಬಿಡ್ತಾಳೆ, ಅಂದ್ರೆ ಅದೆಲ್ಲ ತೆಗಿತಾಳೆ, ಕೈ ಹಚ್ತೈತಾಳೆ. ಅಲ್ಲಿ ಸ್ವತಃ ಹರಿದ ತನ್ನ ಕುಸಿನ ಕೈ ಹಚ್ತೈತೆ. ಇವ ನಿಂದ ಮಾಡೋ ತನ್ನ ನಾಲಿಗೆಯಿಂದ ತೆಗಿತಾನಲ್ರಿ ನಿಮ್ಮ ಮರ ರೂಪ ಪಾಪವನ್ನ, ನೆಕ್ಕಿ ನೆಕ್ಕಿ ಸ್ವಚ್ಛ ಮಾಡ್ತಾನಲ್ಲಿ ಇವ. ಅದು ಅವ ಶ್ರೇಷ್ಠ, ಅವ ಶ್ರೇಷ್ಠ.
ತಾಯಿಗಿಂತಲೂ ನಿಂದ ಮಾಡೋದು ಶ್ರೇಷ್ಠ. ಅದಕ್ಕೆ ಇವ ವೈರಿ ಬಹಳ ಚಲೋ ಅಂದ್ರಿ ಅಂದ್ರೆ ನೀರಾಗ ಹಾಕಿದ ಕಳ್ಳಿ ಆಗಲಿ ಅಂದ್ರೆ ನಿನಗೆ ಬೀಸಿ ತೆಗಿತಾರೆ. ಕಳ್ಳಿ ನೀರಾಗ ಯಾಕೆ ಹಾಕಿದ್ದಾರೆ? ಬೀಸಕ್ಕೆ ಹಾಕ್ತಾರೆ, ಹೊಡಿದ ಹಾಕ್ತಾರೆ. ಆಗ ಒಂದು ವೇಳೆ ನೀನು ಸ್ತುತಿಗೆ ಹಿಗ್ಗದಿ, ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕ್ಕೆ ಚಿತ್ ಮುಂದೆ ಹೇಳ್ತಾರ ಎರಡದಾಗ. ಅದಕ್ಕೆ ಮೊದಲನೇ ಅರ್ಥ ಏನು ಹೇಳಿದ್ರಪ್ಪ ಅದಕ್ಕೆ ರಿಫ್ ಅಂದ್ರೆ ಶ್ಲಾಘಾಯ. ಸ್ತೋತ್ರವು ನಿನ್ನ ಹೊಗಳಿಕೆಯು ನಿನಗೆ ವೈರಿ, ಅದು ನಿನ್ನ ಹಿತ ಅಲ್ಲ. ನಿಂದ ಮಾಡೋರು ಇದ್ರೆ ನಾವು ಸ್ವಲ್ಪ ಹುಷಾರಿರ್ತೇವೆ. ಯಾರು ಮನೆ ಮುಂದರೆ ಮೈ ಮೇಲೆ ಬೀಳೋದು ನಾಯಿ ಇತ್ತು ಅಂದ್ರೆ, ಕೆಲವೊಂದು ನಾಯಿ ಮೈ ಮೇಲೆ ಬೀಳ್ತಾವೆ ಯಾರೇ ಕೇಳಿದ್ರೆ, ಅವಾಗ ಹುಷಾರಿಗೆ ಹೋಗ್ತೇವೆ, ನಾವು ಹುಷಾರಿರ್ತೇವೆ. ಆ ಕಡೆ ಎಲ್ಲೆಲ್ಲ ಇಟ್ಕೊತ ಹಂಗ ಇದು ಸ್ತೋತ್ರ ಏನದಪ್ಪ ಅಂದ್ರೆ ಇದು ನಾಯಿ ಇದ್ದಂಗೆ. ಯಾವಾಗ ನಮ್ಮ ಮೈ ಮೇಲೆ ಬೀಳ್ತದೋ ಗೊತ್ತಿಲ್ಲ, ಯಾವಾಗ ನಮ್ಮನ್ನ ನೀರು ಹಾಕಿ ಉಗಿಸ್ತದೋ ಗೊತ್ತಿಲ್ಲ. ಅದಕ್ಕಂತಾರವರು ಈ ವರ್ಣನೆಯು ಶ್ಲಾಘನೆಯು ಅದು ಒಂದು ವೈರಿ ರಿಪುಣ. ಅದಕ್ಕೆ ಅದರಿಂದ ಏನಪ್ಪಾ ದೂರ ಇಡಬೇಕು. ಹೊಗಳಿದವರನ್ನು ಹೊನ್ನಿಸುವಂತಿಲ್ಲ, ಬೈದವರನ್ನು ಬಂಧುಗಳಯ್ಯ. ಬೈದವ್ರನ್ನ ಹುಷಾರಿರ್ತೇವೆ ಅನ್ನೋದಕ್ಕನಪ್ಪ ಹುಷಾರಿರ್ಬೇಕಂತ. ಮನುಷ್ಯನೇ ನಿಮ್ಮ ನಿಯಮದ ಬಂಧುಗಳಿಗಿಂತಲೂ ವೈರಿ ಬಗ್ಗೆ ನಾವು ಬಹಳ ಎಚ್ಚರಿರ್ತೇವೆ ಅನ್ನೋದು ನೋಡಿ. ನಿಮ್ಮ ಒಣಗ ನಿಮ್ಮ ಬಹಳ ಮಂದಿ ವೈರಿ ಇದ್ರಂದ್ರೆ ಬಂದು ಬರ್ಬೇಕಾದ್ರೆ ನೋಡ್ತೀರಿ ಯಾವ ಎಲ್ಲರೂ ನಿಮ್ಮ ಗೆಳೆಯರಿದ್ರ ಸುಮ್ಮ ಊಟ ನಾವು ಏನಿಲ್ಲ ಇಲ್ಲ. ವೈರಿಗಳು ನಮ್ಮನ್ನು ಎಚ್ಚರ ಮಾಡ್ತಾವ, ಯಾವಾಗಲೂ ಎಚ್ಚರ ಇರ್ತಾವ. ಈ ಕಾಮ ಹಾಕ್ಬೋದ ಲೋಭ ವೈರಿಯ ಸದಾ ಎಚ್ಚರ ಇರ್ತಾವ. ಗಾಳಿಗೆ ಹೋಗ್ಬೇಕನ್ನೋ ಅದಕ್ಕಂತಾರವರು ಹೊಗಳಿದವರನ್ನು ಬನ್ನಸುಲಿಕ್ಕಿಕ್ಕರು, ಬೈದವರನ್ನ ಬಂದು ಬರಬಾರ ಶರಣ ಹೇಳು. ಮೊದಲನೇ ಅರ್ಥ ಶ್ಲಾಘಾಯ, ವರ್ಣನೆಯು ಹೊಗಳಿಕೆಯು ನಮ್ಮ ವೈರಿ. ಎರಡನೇ ದುಡು ಏನಪ್ಪಾ ಅಂತಂದ್ರೆ ರಿಫ್ ಅಂದ್ರೆ ಯುದ್ಧ ಅಂತವಲ್ಲ. ಯುದ್ಧ ವೈರಿಗಳ ಜೊತೆಗೆ ನಾನು ಮಾತಾಡ್ತೇನೆ. ಪಾಕಿಸ್ತಾನ ಇಂಡಿಯಾ ಬಾರ್ಡರ್ದಾಗ ಚಾ ಕುಡಿತಾನೆ, ನಾಟ ಮಾಡ್ತಾನೆ, ಯಾವಾಗಲೂ ತಯಾರಿ. ವೈರಿ ಏನಪ್ಪಾ ಅಂತ ಇತ್ತು ಅಂದ್ರೆ ಮನುಷ್ಯ ಯಪ್ಪ ಯಾವಾಗ ಅವನು ಕೊಲ್ಲಿ ಅಂತ ಅನ್ತಾನ, ಅವನು ಯಾವಾಗ ಹಾಳು ಮಾಡ್ಲಿ, ಯಾವಾಗ ಮಾಡ್ಲಿ, ಬಂದೂಕ್ ಮಾಡ್ಲಿ, ಏನು ಶಸ್ತ್ರದಿಂದ ಕೊಲ್ಲೆ, ಏನು ಡ್ರೋನ್ದಿಂದ ಕೊಲ್ಲೆ, ವಿಚಾರ ಮಾಡ್ತಾನಲ್ರಿ. ಹಾಗೆ ರಿಫ್ ಅಂದ್ರೆ ಏನು? ಯುದ್ಧ ಸದಾ ಸದಾ. ಯಾಕೆ ಹಾಡ್ಯಾರ ಇಲ್ಲಿ ಸದಾ ಯುದ್ಧ ನಡೀತದಂತದ್ದು. ಇಲ್ಲಿ ವೈರಿಗಳು 6 ಮಂದಿ ವೈರಿಯರಂತ. ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ. ಇದು ಯುದ್ಧ ಸದಾ ನಡೆದ ವೈರಿ ಅದಾರ 6 ಮಂದಿ, ಅವ್ರ ಜೊತೆ ಸದಾ ಯುದ್ಧ ನಡೆದಿತ್ತು. ಅದಕ್ಕೆ ಏನು ಎಷ್ಟಪ್ಪ ಅಂದ್ರೆ ಯುದ್ಧ ಅಂತ ಮಾಡ್ತದೆ ರಿಪಕ್ಕೆ ಸಂಹಾರೆ. ಯುದ್ಧ ಅಂದ್ರೆ ಏನ್ರಿ? ವೈರಿಗಳನ್ನು ಸಮಾಪ್ತಿ ಮಾಡಬಹುದು, ವೈರಿಗಳನ್ನು ಸಮಾಪ್ತಿ ಮಾಡಬಹುದು. ಅದಕ್ಕೆ ಏನಪ್ಪ ಸುಮಾರು ಅರ್ಥ ಒಳಗಾಗ್ತದೆ. ಇನ್ನು ಎರಡನೇದಪ್ಪ ಅಂದ್ರೆ ಶಾಸ್ತ್ರ ಶ್ರಮ. ಶ್ರಮ ಎಲ್ಲದ ಅದಕ್ಕೆ ಏನಪ್ಪಾ ಅಂತ ಕೇಳಿ ವೈರಿ ಅಂತ. ಅದು ಶಾಂತಿ, ಶ್ರಮ ಶಾಂತಿಯಿಂದ ಇರ್ಕೊಡಂಗಿಲ್ಲ. ಶ್ರಮ ಮನುಷ್ಯನಿಗೆ ಶಾಂತಿಯಿಂದ ಎಂದು ಇರ್ಕೊಡಂಗಿಲ್ಲ. ಯಾವುದೇ ಇರಲಿ ಅದು ಮನುಷ್ಯನಿಗೆ ಪಾರಮಾರ್ಥಿಕ ಇರಲಿ, ವ್ಯಾವಹಾರಿಕ ಇರಲಿ, ಯಾವುದೇ ಇರಲಿ, ಶ್ರಮ ಮನುಷ್ಯನಿಗೆ ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಹೆಸರೇನಿಟ್ಟಾರೆ ಶ್ರಮಕ್ಕೆ ಒಂದು ವಿ ಹಚ್ಚರಿ, ವಿಶ್ರಾಮ. ವಿಶ್ರಾಮ ವಿಶ್ರಾಮ ಮನುಷ್ಯನಿಗೆ ಶಾಂತಿ ಕೊಡುವುದು, ಶ್ರಮ ಇಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಲಾಂಗ್ ರೂಟದೊಳಗೆ ವಿಶ್ರಾಮ ಗೃಹ ಅಂತ ಬರೆದಿರ್ತಾರೆ ನೋಡಿ.
आप 4 मिनट 1 घंटा आराम करके जाओ, ವಿಶ್ರಾಮ ಗ್ರಹಣಕ್ಕೆ ಬರಬೇಕಲ್ಲ, ವಿಶ್ರಾಮ ಯಾಕೆ ಅಲ್ಲಿ ಎಲ್ಲ ಬಿಡುದು ಇದಕ್ಕೆ ವಿಶ್ರಾಂತಿ. ಅದಕ್ಕೆ ಅರ್ಥ ಏನದ ಅಂತ ಕೇಳಿದರೆ ಇದಕ್ಕದ್ದು ಅದಕ್ಕೆ ಶ್ರಮ ಅಂತನೂ ಅರ್ಥ. ಅದಕ್ಕೆ ತಿತೀರ್ಷಾನು ಅಂತ. ತಿತೀರ್ಷಾನು ಅಂದ್ರೆ ಏನು? ಸಹನ ಶಕ್ತಿ. ತಿತೀರ್ಷ ಅಂದ್ರೆ ಏನು? ಸಹನ ಶಕ್ತಿ. ಏನ ಇರಲಿ, ಜಗತ್ತಿನೊಳಗೆ ಏನೂ ಇಲ್ಲವರು ಯಾರೂ ಇರಕ್ಕೆ ಬರಂಗನೇ ಇಲ್ಲ. ಪುಣ್ಯ ಪಾಪದಿಂದ ಕೂಡಿ ಶರೀರ ಹುಟ್ಟ್ಯಾಗ ಎಂತ ಬರ್ತಾವ. ಅವನನ್ನ ತಿತೀರ್ಷು ತೀರ್ತು ಇಚ್ಛ ಏನಪ್ಪ? ತಿತೀರ್ಷು ಸದಾ ಏನಪ್ಪ ಅಂದ್ರೆ ಆನಂದದ ಲಕ್ಷ್ಯ, ಮೋಕ್ಷದ ಲಕ್ಷ್ಯ ಆ ಮನುಷ್ಯನಿಗೆ ಇರಬೇಕು. ಅವು ನಮ್ಮನ್ನು ಸದಾ ಕಾಡ್ತಿರ್ತಾವೆ. ಏನಾದರೂ ಹೇಳ್ತಾವೆ, ಶ್ರಮೋ ವಿಧೇಯೋ ತಿತೀರ್ಷು ದುಸ್ತರಂ ವಾರಿಧಿಂ ಅಂತರ ವಿತರಿತಂ. ಅದಕ್ಕೆ ಆಲಸ್ಯತು ಉತ್ಸಾರ್ಯ ಸಮಂ ಸಮಾಧಯೋಸ್ತಥಾ ವಿದಾಂ ಧಿಯಾಂ ತಿತೀರ್ಷು. ಹೆಂಗಿರಬೇಕು ಅಂತ ಕೇಳಿದ ಮನುಷ್ಯ ಏನಪ್ಪ ಅಂದ್ರೆ ಇದು ಅತ್ಯಂತ ಶ್ರಮಾಂತ ಅತ್ಯಂತ ಏನಪ್ಪ ಅಂತ ಕೇಳಿದ್ರೆ ದುಸ್ತರವಾದ ಸಮುದ್ರದಲ್ಲಿ. ಸಮುದ್ರ ಅಂದ್ರೆ ಬರೀ ನೀರೇ ಇರಂಗಿಲ್ಲ, ಲಾಟ್ ಅಂತದ, ಛರಿ ಅಂತ ಬರ್ತಾವ, ಮೀನು ಅದಾವ, ಮೊಸಳೆ ಅದಾವ. ಎಷ್ಟೋ ನಮ್ಮನ್ನ ಗಂತವ್ಯ ಸ್ಥಾನವನ್ನು ಅವೃದ್ಧ ಮಾಡತಕ್ಕಂಥ ಎಷ್ಟೋ ಅದಾವ. ಇವಕ್ಕೆಲ್ಲ ರೀಪು ಅಂತೀವಿ ಶಾಸ್ತ್ರ, ಇವಕ್ಕೆಲ್ಲ ರೀಪು ವೈರಿ ಇವೆಲ್ಲ. ಅದಕ್ಕೆ ನಮ್ಮಲ್ಲಿ ಕಾಮದ ಕ್ರೋಧ ಬೇಕಂದ್ರೆ ಅನ್ಯ ವಾಚೋ ವಿಮುಚ್ಯತ. ಶಾಸ್ತ್ರ ಅನ್ಯ ಮಾತುಗಳನ್ನು ಬಿಡು, ಅನ್ಯ ನೋಡುದು ಬಿಡು, ಅನ್ಯ ಆಡುದು ಬಿಡು. ಹೇಳಲ್ಲ, ಇವೆಲ್ಲ ಏನೋ ವೈರಿ ಅಲ್ಲ. ಮಾರ್ಗವನ್ನು ಗಮನ ಮಾಡತಕ್ಕಂಥವನಿಗೆ ಇವೆಲ್ಲ ಆಶಾ ಪಾಶ ಇವೆಲ್ಲ ವಿರೋಧದ. ಅದಕ್ಕೆ ಏನಪ್ಪ ಅಂದ್ರೆ ಇವು ಎಲ್ಲವೂ ನಿನಗೆ ವೈರಿ ಅದಾವ. ಅರಿಫ್ ಅಂದ್ರೆ ಇವು ವೈರಿ ಅದಾವ. ಅದಕ್ಕೆ ಇವೆಲ್ಲ ವೈರಿಗಳಿಗೆ ಸಿಕ್ಕಿ ಅವ್ರ ಕೈಯಾಗ ಅಂದಿ ನಿನಗೆ ನೀನೇ ವೈರಿ. ಇವೆಲ್ಲ ಸಿಕ್ಕ ಸ್ವಪ್ರಯತ್ನದಿಂದ ಭಗವಂತನ ದೇವಿಯಿಂದ ಗುರುಗಳ ಆಶೀರ್ವಾದದಿಂದ ಒಂದು ವೇಳೆ ಈ ವೈರಿಗಳನ್ನೆಲ್ಲ ದಾಟುವ ಸಾಮರ್ಥ್ಯ ಪಡೆದೈತಿ. ಹೌದಲ್ರಿ? ಪರೀಕ್ಷೆ ಬರೆದಿದ್ದು ಅಷ್ಟೇ ನೀವು ಪಾಸ್ ಮಾಡಕ್ ಆಗಂಗಿಲ್ಲ. ಭಾಳ ನೋಡ್ತಾರ, ಹೆಂಗೆ ಬರ್ದಾನೆ, ಎಷ್ಟು ಬರ್ದಾನೆ. ಅದರ ಜೊತೆಗೆ ಪರೀಕ್ಷೆ ಮಾರ್ಕ್ಸ್ ಪ್ರಸನ್ನನೂ ಇರಬೇಕು. ಪೇಪರ್ ತಿದ್ದಕತ್ತಿದ ಹೆಂತ ಜಗಳ ತಗೊಳ್ಳಿ ಅಂದ್ರೆ ಆ ಶೀಟ್ನಾಗ ಪಾಸ್ ಅವನಿಗೆ ಫೇಲ್ ಮಾಡ್ತಾನೆ, ಫೇಲ್ ಇದ್ದವನಿಗೆ ಪ್ರಸನ್ನ ಮಾಡ್ತಾನೆ. ಅವನು ಪ್ರಸನ್ನ ಇರಬೇಕು. ಅದಕ್ಕೆ ಪರಮಾತ್ಮ ಪ್ರಸನ್ನ ಇರಬೇಕು, ಗುರುವ ಪ್ರಸನ್ನ ಇರಬೇಕು. ಆಮೇಲೆ ನಿನ್ನ ಆತ್ಮ ಮನಸ್ಸು ನಿನ್ನ ಪ್ರಸನ್ನ ಇರಬೇಕು. ಇವೆಲ್ಲವನ್ನು ಕೂಡೋರೇಪ ಅಂದ್ರೆ 100 ಮಾರ್ಕ್ಸ್ ತಗೋತಾನೆ. ಎಲ್ಲ ಆಯ್ತು. ಶುದ್ಧ ಬರೋನು ನೋಡ್ತಾರ, ಮೆಥಡನ್ನು ನೋಡ್ತಾರ, ಅವನು ಪ್ರಸನ್ನತನೂ ಕಾರಣ ಅಲ್ಲ. ಇವೆಲ್ಲವೂ ಕೂಡುದು ಅಂತಂದ್ರೆ ಆತ್ಮನ ಉದ್ಧಾರ. ಅವರೆಲ್ಲರ ಜೊತೆಗೆ ಅವರು ಪೇಪರ್ ತಪಸ್ ಮಾಡೋಣ, ಬೋರ್ಡ್ ಎಲ್ಲರಿಗೂ ಮುಖ್ಯ ನೀ ಚೆನ್ನಾಗಿ ಬರಿಬೇಕಪ್ಪ ಪೇಪರು. ಆಗ ನಿನ್ನ ಉದ್ಧಾರಕ್ಕೆ ನೀನೇ ಕಾರಣ. ಶಾಸ್ತ್ರ ಹೇಳಿ ಅದನ್ನೇ ಅಂತಾರ, ಉದ್ಧರೆ ಮ್ಯಾಲೆ ಎತ್ತರಿ ಅಂದ್ರಿ. ಎದರಂದು ಎತ್ತಬೇಕ್ರಿ? ನೀರಾಗ ಮುಳುಗೋದು ಕೊಡನೇ ಮ್ಯಾಲೆ ಜಗ್ತಾರೆ, ಮ್ಯಾಲಿನ ಕೊಡ ಜಗ್ತಾನೆ ಇಲ್ಲ. ಇವನಿಗೆ ಮ್ಯಾಲ ಉತ್ತ ಹರೆ ಎತ್ತಿ ಎಳಿ. ಅದರ ಅರ್ಥ ಏನ್ರಿ? ಎತ್ತಿ ಅಳಿ, ಎಳಿ ಅಂತ ಅರ್ಥ. ಉತ್ತ ಎತ್ತಿ ಹರೆ ಜಗ್ಗು ಏನು ಬಾಯಾನ ಕೊಡ. ನೀರಾಗ ಮುಳುಗೋದು ಎತ್ತರಿ ಜಗ್ಗಿ ಬರ್ತದೆ.
ಹಂಗ ಈ ಜೀವ ಎಲ್ಲಿ ಮುಳುಗ್ಯಾನ? ಅರೆ ಸಂಸಾರ ಸಾಗರೇ ಮಗ್ನಂ, ಸಂಸಾರ ಸಾಗರದೊಳಗೆ ಮುಳುಗ್ಯಾನ. ಅದೇನು ಇಟ್ಟ ಆಟ ಅಪಾರ ಸಂಸಾರ ಸಮುದ್ರ ಮಧ್ಯೆ, ಅದಕ್ಕೇನು ಇತಿ ಇಲ್ಲ ಮಿತಿ ಇಲ್ಲ, ಅಂಥದ್ರೊಳಗೆ ಮುಳುಗ್ಯಾನ. ಅಂಥದ್ರ ಮುಳುಗಿ ಯಾಕಡೆ ಹುಡುಗಬೇಕು, ಯಾಕಡೆ ತರ್ಬೇಕು, ಬಾಯಾಗ ಹೊರಗಡೆ ಬಿದ್ದ ಸಮುದ್ರ ಬಿದ್ದರು, ಯಾಕಡೆ ಹುಡುಕಬೇಕು. ಅದಕ್ಕೆ ಸಂಸಾರ ಸಾಗರೇ ಮಗ್ನಂ, ಸಂಸಾರ ಸಾಗರದೊಳಗೆ ಬಿದ್ದ ಯಾರು? ಈ ಜೀವ. ಎಂದಿನಿಂದ ನೆಲೆ ಇಲ್ಲ, ಅಪಾರ ಸಂಸಾರ. ಎಂದಿನಿಂದ ಇದರ ಬಿದ್ದಾನೋ ಗೊತ್ತಿಲ್ಲ, ಬಿದ್ದಾನ ಗೊತ್ತಿಲ್ಲ. ದೇವರ ದಯ ಏನು? ಇನ್ನೂ ತಕ ಉಳ್ದಾನ, ಇದೇ ಒಂದು ದೊಡ್ಡ ದಯ. ಮಾಯ ಬಿದ್ದರೆ ಹಿಡಿದ್ರೆ ಬಂದ, ಯಾರು ಬಂದ ಸತ್ತ ಹೆಂಗ ನೋಡ್ರಿ ದೇವ್ರ ಕೃಪಾ ಹೆಂಗ. ಎಂದು ಬಿದ್ದಾನೋ ಗೊತ್ತಿಲ್ಲ, ಅನಾದಿ ಸಂಸಾರ ಸಮುದ್ರ ಮಧ್ಯದಿಂದ ಅನಾದಿ. ಇಲ್ಲಿ ಈ ಸಂಸಾರ ಸಾಗರದಲ್ಲಿ ಮಗ್ನಂ ನಿಮಗ್ನಂ. ಮಗ್ನ ನಿಮಗ್ನ ಅಂದ್ರೇನು? ನಾನು ಇದ್ದೀನಿ ಅನ್ನೋದು ಗೊತ್ತಿಲ್ಲ, ಅದೇ ಆಗ್ಯಾನ. ನೋಡಿ ಎಂತ ಪಂಚಾಯ್ತಿ, ಹುಟ್ಟುದು ಸಾಯಿದೆ ನಮ್ಮ ಸ್ವಭಾವ ಧರ್ಮ ರೀ. ಹುಟ್ಟಬೇಕು ಸಾಯ್ಬೇಕು, ಮತ್ತೇನದ? ಇದ್ರ ಬಿಟ್ಟು ಏನದ? ಯಾಕೆ ಹುಟ್ಟಿದಿ ಸಾಯ್ತಿ, ಯಾಕೆ ಸರಿ ಹುಟ್ಟಿದೆ ಗೊತ್ತಿಲ್ಲ ನೋಡ್ರಿ. ನಿಮಗ್ನಂ ಅಂತಾರೆ. ಮಗ್ನಂ ಬೇರೆ, ನಿಮಗ್ನಂ ಬೇರೆ. ಮತ್ತಿಟ್ಟು ನೀವು ಬಣ್ಣ ಹಾಕಿಲ್ಲ ಅರ್ಬಿಡಿ, ಹಾಕಿ ತೆಗೀರಿ, ಅದು ಮಗ್ನ. ಎರಡು ಪ್ಲೇಸ್ ಬಿಡ್ರಿ, ನಿಮಗ್ನಂ. ಬಣ್ಣ ನೀವು ಹಾಕಿ ಒಳಗೆ ಬಿಟ್ರಿ, ಹಂಗ ತೆಗೀರಿ. ಹತ್ತಿಲ್ಲ ಅಂತಲ್ಲ, ಹಚ್ಚಾರ. ನಿಮಗ್ನಂ ಆಯ್ತಂದ್ರೆ 3 ತಾಸು ಬಿಟ್ಟು ಎತ್ತದ್ರಿ ಅಂದ್ರೆ ನಿಮ್ಮ ಅಪ್ಪಗೂ ಹೋಗಿ. ಈಗ ನಮ್ಮ ಜನ್ಮ ಮರಣ ಹೆಂಗಾಗಿದೆ ಅಂದ್ರೆ ನಿಮಗ್ನಂ ಆಗ್ಯದ. ಎಂದಿನಿಂದ ಒಳಗಿದ್ದೇವೋ ನಮ್ಗೆ ಗೊತ್ತಿಲ್ಲ, ಯಾಕಿದ್ದೇವೋ ಗೊತ್ತಿಲ್ಲ, ಹ್ಯಾಂಗ ಬರಬೇಕು ಗೊತ್ತಿಲ್ಲ. ಏನಂತೇಳಿ ತನ್ನಮಯ, ಏನಂತೇಳಿ ಹ್ಯಾಂಗ ಆ ಬಟ್ಟಿ ಕೆಂಪು ಮಯ ಆಗ್ಯದ, ಅದ ಕೆಂಪು ಮಯ ಆಗ್ಯದಲ್ಲ, ಹಾಗ ನಾವು ಜನ್ಮ ಮರಣದ ಮಯ. ನೀ ಯಾರು? ಹುಟ್ಟಿದ್ರಿ, ಕರಿತೇನ್ರಿ. ಯಾಕೆ ಹುಟ್ಟಿದ್ರಿ? ಹುಟ್ಟಬೇಕ್ರಿ, ಸಾಯ್ಬೇಕ್ರಿ, ಹುಟ್ಟಿದ ಸಾಯ್ತು. ನಮಗೆ ಸಹಜ ಆಗ್ಯದ. ಹುಟ್ಟುದು ಸಾಯ್ತಾರೆ ಏನಿಲ್ಲ, ಅವ್ರು ಸುಟ್ಟು ಸಾಯ್ತಾರೆ. ಏನು ಆಶ್ಚರ್ಯ ಪಡ್ತೀರಿ ಅದ್ರಾಗ? ಮಗುಡ ಹೇಳ್ತಾನ, ಯಾಕೆದ್ದಂದ್ರೆ ಏನ್ರಿ? ಮಗುಡ ಅದಕ್ಕೆ ಹೇಳ್ತಾನ, ಯಾಕೆ ಮಗುಡ ಎದ್ದಾನ? ಮಗುಡ ನಾವು ಇದಕ್ಕೇನು ಆಶ್ಚರ್ಯ ಪಡ್ಬೋದ? ಯಾಕೆದ್ದ, ಯಾಕೆ ಮಲದ ಅಂತ ಆಶ್ಚರ್ಯ ಪಟ್ಟವ ಯಾರ್ಯಾರು? ಇದು ಸಹಜದ ಸ್ವಭಾವ. ನಾನು ಹುಟ್ಟಿದಾಕ ಸಾಯ್ತಾನೆ, ಸಾಯ್ತಾನೆ ಹುಡ್ತಾನೆ. ಇದು ಹುಟ್ಟುದು ಸಾಯಕ್ಕೆ ಮುಳುಗ್ಯಾನ ನೋಡಿದ್ದಾನೆ. ಇದ್ರ ಬಿಟ್ಟು ಹೊರ ತೆಗೆಯಕ್ಕೆ ಬರಂಗಿಲ್ಲ, ಹೊರತು. ಅದಕ್ಕೆ ಅಂತಾರ ಅವರು ಇದ್ರ ಈ ದುಸ್ತರಂ ವಾರಿದಿಂ ಅಂತರಂ ಅಪ್ಪ ಅಂದ್ರೆ ಇದಕ್ಕೆಲ್ಲ ಮಾಡ್ಬೇಕು. ಯಾಕಂದ್ರೆ ಆಲಸ್ಯ ಮುತ್ಸಾರ್ಯ, ಆಲಸ್ಯವನ್ನು ಬಿಟ್ಟು ಏನಪ್ಪಾ ಅಂತ ಕೇಳಿದರೆ ಸಮಾದಯೋ ತಥಾ ವಿದಾಂ ದಿಶಾಂ ನೇತಿರ್ ಮತಾಂಚ ದಕ್ಷತ. ಅದಕ್ಕೆ ಹೇಳಿದರು, ಈ ಸಂಸಾರ ಸಾಗರದಾಗಿ ಬಿದ್ದಿದೆ ಅಂದ್ರೆ ಬರಕ್ಕೆ ಬರ್ತದ. ಈಸಕ್ ಕಲ್ತರೆ ಬರಂಗಿಲ್ಲ. ಕೈ ಸೋತಾವನು ಬರ್ತಾರೆ, ಕೈ ಸೋತಾವಂದ್ರಿ ಅಂದ್ರೆ ಮತ್ತೆ ನಿಮ್ಗೆ ಹೋಗುದು ನೈರಂತರ್ಯವಾಗಿ ಹೆಂಗ ಕಾಲಕ್ಕೆ ದಾಡ್ತೆ ಅಂತ ಕಾಲ ಕೈ ಬಡಿಬೇಕೆ ನೋಡ್ಬೇಕು. ನಿತರಾಮ್ ಅಂತಾರ ಶಾಸ್ತ್ರರು. ಈ ಸಂಸಾರ ಜನ್ಮ ಮರಣವಾಗಿ ಆಗ್ಬೇಕಂದ್ರ ನಿನ್ನ ಎತ್ತಬೇಕಾದ್ರೆ, ಇದು ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರಯತ್ನ, ನೈರಂತರ್ಯ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡಿದ್ವಿ, ಗುರುಗಳನ್ನು ಪ್ರಾಪ್ತಿ ಮಾಡಿಕೊಂಡು ಚಿಂತನೆಯನ್ನು ಮಾಡಿದ್ವಿ, ಶ್ರವಣ ನಿಧ್ಯಾಸವನ್ನು ಮಾಡಿದ್ವಿ ಅಂತ ಕೇಳಿದರೆ ಈ ಸಂಸಾರ ಸಾಗರದಿಂದ ಉದ್ಧಾರ ಆಗಲಿಕ್ಕೆ ಬರ್ತದೆ. ಅದನ್ನ ಭಾಷೆಕಾರಿ ಬರೀತಾರೆ.
ಉದ್ಧರೇತ್ ಸಂಸಾರ ಸಾಗರೇ ನಿಮಗ್ನಂ. ಸಂಸಾರ ಸಾಗರೇ ನಿಮಗ್ನಂ. ಸಂಸಾರ ಸಾಗರದಲ್ಲಿ ಏನಪ್ಪ ಮುಳುಗಿದವನು. ಮಗ್ನಂ ನಿಮಗ್ನಂ ಏನಿರ್ಬೇಕು? ನೀವು ಅಂತೀರಿ ನೋಡ್ರಿ, ಏನು ಸಾಮಾನು ಈಗ ತಳ ಹಿಡದ್ರಿ ಅಂತೀರಿ ನೋಡ್ರಿ. ಸಾಮಾನ ನಡದಕ್ಕಿಂತ ಏನು ತಳನೇ ಹಿಡಿತಾವ, ಬಡ್ಡಿನೇ ಹೋಗಿ ಕುದಿರ್ತಾವ. ಮಗ್ನಂ ಅಂದ್ರ ನೀರಾಗಿ ಬಿದ್ದಿದ್ದು, ನಿಮಗ್ನಂ ಅಂದ್ರ ತಳ ಹಿಡಿದಿದ್ದು. ತಳ ಹಿಡಿದು ಸಾಮಾನು ತೆಗೆದು ಭಾಳ ಕಠಿಣ ಅದು. ಮುಳುಗಾವ ಭಾಳ ಶಾಣೆ ಬೇಕು. ಬಿದ್ದು ತೆಗಿತಾರೆ ಮೇಲೆಲ್ಲ ಇದ್ದ. ನಿಮಗ್ನಂ ಏನು ಬಿದ್ದದೆ? ಕೊಡ ಗಿಡ ಬಿದ್ದದ, ನೀರಿದ್ದು ಕೊಡ, ಪ್ಲಾಸ್ಟಿಕ್ ಕೊಡ ತೆಗಿತಾರೆ, ಇಲ್ಲಿ ತೆಗಿತಾರೆ. ಒಂಬುದು ಕೊಡ ಒಳಗೆ ಹೋಗಿ ನೆಲ ಹಿಡಿದಿತ್ತು ಅಂದ್ರೆ, ಕಲ್ಲು ಒಂದು ನೆಲ ಹಿಡಿದಿತ್ತು, 1 ಕಿಲೋ ಬಂಗಾರ ನೆಲ ಹಿಡಿದಿತ್ತು. ಅದು ಬಹಳ ಉಸಿರು ಹಿಡಿಯೋಬೇಕ್ರಿ, ಅಲ್ಲಿ ಹೋಗಿದ್ದ ಉಸಿರು ಹಿಡಿಯೋಬೇಕು. ಅದಕ್ಕೆ ಬಹಳ ಪ್ರಯತ್ನ ಬೇಕು. ಸಂಸಾರದಲ್ಲಿ ಎಲ್ಲ ಸಾಮಗ್ರಿಗಳನ್ನು ತರಬಹುದು ಪ್ರಯತ್ನ. ಆತ್ಮನ ಉದ್ಧಾರ ಮಾಡೋದು ಅಷ್ಟು ಸುಲಭ. ಯಾಕ ಇದು ಎಂದಿನ ಇದು ಬಂದದು ನಿಮಗ್ನ ತಳ ಹಿಡ್ದದು. ಏನ್ರಿ ಈ ಹುಟ್ಟು ಸಾವು ಜನ್ಮ ಇದು ತಳ ಹಿಡ್ದದು, ಇವತ್ತಿಂದ ನಾಳೆಯಿಂದ ಅಲ್ಲ. ಇದು ನಿಮಗ್ನಂ ಆದ. ಅದಕ್ಕೆ ಅಂತಾರ ಅವರು ಸಂಸಾರ ಸಾಗರ ನಿಮಗ್ನಂ. ಯಾರನ್ನ? ಆತ್ಮಾನಂ, ತನ್ನನ್ನ ಉದ್ಧಾರ ಮಾಡಬೇಕು. ಆತ್ಮನ ತನ್ನಿಂದಲೇ. ಆತ್ಮನ ಆತ್ಮಾನಂ, ಆತ್ಮಾನನ ತನ್ನನ್ನು, ಆತ್ಮನ ತನ್ನಿಂದಲೇ ಏನ್ ಮಾಡಬೇಕು? ತತಃ ಊರ್ಧ್ವಂ ಮೇಲೆತ್ತಿ ತೆಗಿರಂತಾರ, ಮ್ಯಾಲೆತ್ತಿ ತೆಗಿರಂತ. ಅದಕ್ಕೆ ಉದ್ಧಾರ. ಹರೇತಂದ್ರೆ ತೆಗಿ, ಉತ್ತಂದ್ರ ತಳ ಹಿಡದಲ್ಲ, ಎತ್ತಿ ತೆಗಿ. ಅದಕ್ಕೆ ಉತ್ತ ಎತ್ತಿ. ಅದಕ್ಕೆ ಉತ್ತ ಊರ್ಧ್ವಂ ಎತ್ತಿ, ಹರೇತ್ ಉದ್ಧರೇತ್. ಏನು? ಯೋಗಾರೂಢಂ. ಯೋಗ ಆರೂಢಾಗಿರ್ತಕ್ಕಂಥ ವ್ಯಕ್ತಿ ಹೆಂಗ್ ಮಾಡ್ತಾನ? ತನ್ನ ಆತ್ಮನನ್ನ ತಾನು ಎತ್ತಿ. ಎತ್ತಿ ಅಂದ್ರೆ ಅದನ್ನ ಕಲ್ಲ ಆತ್ಮ. ಎತ್ತಿ ಅಂದ್ರೆ ಶ್ರವಣ ಮನನಾದಿಗಳನ್ನು ಮಾಡಿ, ಅಭ್ಯಾಸವನ್ನು ಮಾಡಿ, ಮನನ ಮಾಡಿ, ಏನು ಎತ್ತಿ ಉದ್ಧಾರ. ಏನ್ ಮಾಡಪ್ಪ ಅಂದ್ರೆ ಅವ ಯೋಗಾರೂಢತ ಆಪಾದಯ, ಯೋಗಾರೂಢತ್ವವನ್ನು ಪ್ರಾಪ್ತಿ ಮಾಡಿ, ಆಪಾದ ಪ್ರಾಪ್ತಿ ಮಾಡಿಕೊಳ್ಳ. ಯೋಗಾರೂಢ ತದೋಚ್ಯತೆ ಹೇಳಕತ್ತಾರಲಿ. ತದ ಯಾವಾಗ ಉತ್ತ ಹರೇ, ಆವಾಗ ಯೋಗಾರೂಢ ಅಂತ ಅವ ಆಗ್ತಾನೆ ಅಂತ ಹೇಳ್ತಾರ ಉದ್ಧಾರ. ಯಾರನ್ನ? ನ ಆತ್ಮಾನಂ ಅವಸಾದಯೇತ. ಏನಪ್ಪ? ಎಂದೂ ತನ್ನ ಆತ್ಮನನ್ನ ಅವಸಾದ, ಕಡಿಮೆ, ನಿಂದೆ, ಅಯೋಗ್ಯ ಇವು ಮಾಡಬಾರದು. ಮನುಷ್ಯ ತನ್ನ ಅವಹೇಳನ ಎಂದೂ ಮಾಡ್ಕೋಬಾರ್ದು. ತನ್ನ ಹಾಳ ಎಂದೂ ಮಾಡ್ಕೋಬಾರ್ದು. ಅವಸಾದ ಹಾಳ ಅಂತ ಅದಕ್ಕೆ ಅವಸಾದ ಅಧೋಗತಿ ಬರಬಾರ್ದು. ಏನಪ್ಪ ಅಂದ್ರೆ ನ ಆತ್ಮಾನಂ ಅವಸಾದಯೇತ್. ಅವಸಾದ ನ ಅಧೋಗಮಯೇತ. ಕೆಳಗೆ ಹೋಲಾರ್ದಂಗ. ಕೆಳಗಂದ್ರ ಕೆಳಗೆ ಕಡೆ ಹೋಗ್ತಾನ್ರಿ, ಮಾಡ್ಯಾಗದನ್ನ ಕೆಳಗೆ ಬರ್ತಾನೆ. ಅದೇ ಕೆಳಗೆ ಹೋಗೋದಂದ್ರೆ ಮನುಷ್ಯ ಜನ್ಮ ಚ್ಯುತನಾಗಬಾರ್ದು. ಅದೇ ಕೆಳಗೆ ಹೋದಂಗ ನಿಜಗೊಂಡು ಬರ್ದಿಲ್ರಿ. ಎಷ್ಟು ಒಂದಲ್ಲ ಅನಂತ ಜನ್ಮ ಪಡೆದಾನಂತ. ಪಾಪವನ್ನು ಗುರುದಿಂದ ಗಿಡ ಮರ ಕ್ರಿಮಿಗಳ ಉಪ ಕೀಟಪತ. ಪಾಪ ಅಂದ್ರೆ ಏನು? ಆತ್ಮನು ಕೊಂದಂತ ಪಾಪ ಯಾವುದಿಲ್ಲ ಅಂತ ಹೇಳ್ತಾರೆ. ತದ್ಗೋವದ ಕೋಟಿ ಬಿಹಿ. ಕೋಟಿ ಆಕಳು ಕೊಂದಟ್ಟ ಪಾಪ ನಾ ಶರೀರ ಇದ್ದೀನಿ ಆತ್ಮ ಇಲ್ಲ ಅಂದ್ರೆ ಬರ್ತದಂತ. ಮತ್ತೆ ಎಷ್ಟು ಕೊಂದು? ನ ಅವಸಾದೈ. ಹನನ ಮಾಡಬೇಡ, ಆತ್ಮನಿಗೆ ಕೆಳಗೊಯ್ಬೇಡ. ಕೆಳಗೊಯ್ದಂದ್ರೆ ಏನು? ದೇಹ ನಾನು, ಚೇತನ ಅಲ್ಲ. ಶಾಣೆ ಇರ್ಬೇಕು, ಶಾಣೆ ಇರ್ಬೇಕು. ಕೆಲವೊಂದು ಮಾನಗಡಿ ಇರ್ತಾವ. ಮನೆಗೆ ಹೋದ ಕೂಡಲೇ ಅವ್ರು
ಅವ್ರು ನೋಡೋ ವ್ಯವಹಾರ ಮೇಲೆ ತಿಳಿತದ. ಕುಂಡ್ರನ್ನಕತ್ತಾರ ಹೋಗಂದ್ರೆ ಇದು ಹಂಗೆ ಕೂರ್ತಪ್ಪ ಚಾ ಮಾಡ್ತೀರಿ ನಾವು ಬುದ್ಧಿಗಿದ್ದಿ ಐತಿಲ್ಲ ಅವ್ರು ಮಾಡು ವ್ಯವಹಾರ ಮೇಲೆ ಗೊತ್ತಾಕಂಡು ಮಾರಿ ಮೇಲೆ ಗೊತ್ತಾಕಂಡು ಇದು ಮತ್ತೊಮ್ಮೆ ಚಾ ಮಾಡ್ತೀರಿ ನಂದು ಈಗೇನು ನಾಚಿಗಡೆ ಅದಕ್ಕೆ ಅಂತಾರ ಅವರು ನಿನ್ನ ಆತ್ಮನೇ ತಿಳ್ಕೊ ಅಂತಾರ ಅವರು. ಇಷ್ಟು ನಾಚಿಗಡೆ ಐತಿ ಗೊತ್ತಾಗಿಲ್ಲ ನನಗೆ ನಾ ಅವಸಾದೆ ನಿನ್ನ ಆತ್ಮನ್ ಮಾಡಬೇಡ. ದೇಹನ ಅಂದ್ರೆ ದೊಡ್ಡ ಅಪಮಾನ ಇದಕ್ಕೆ ಹೆಚ್ಚಿಗೆ ಏನ್ ಬೇಕು ನಿನ್ಗೆ ಮತ್ತದ್ ಗೋವದ ಕೊಟ್ಟಿವಿ. ನಾ ಆತ್ಮ ಅಲ್ಲ, ಚೇತನ ಅಲ್ಲ, ಅರಿವು ಅಲ್ಲ, ನಾ ದೇಹಿದ್ದೀನಿ ಅಂದ್ರೆ ನಾಚಿಗೇಡಿ ಅಂದ್ರೆ ಮಾನ್ ಯಾ ಮೈ ತೇರೆ ಮಾಮಾನ್ ಮಾನ್ ಯಾ ಮೈ ತೇರೆ ಮೈಮಾನ್ ನೀ ಬರ್ರಿ ಅನ್ನು ಬೇಡ ನಾವು ಒಳಗೆ ಬರ್ತೀನಿ ಬೇಕು ಅಂತ ಬುದ್ಧಿಗೇಡಿಗಳು ಅಂತ ಅಲ್ಲಿ ಆಸನ ಹಾಕಿರ್ತಾರ ದೊಡ್ಡವರಿಗೆ ಹೋಗಿ ಕೂತ್ರಪ್ಪ ಹುಚ್ಚನ ನೀನು ಅವ್ನು ಕುಂತು ಮಾಡಿದೆವು ಯಾರು ನಿಜಾಂದ್ರೆ ಯಾವ ಇದ್ದಾನೆ ಅದು ಮಿನಿಸ್ಟ್ರಿ ಹಾಕಿದ್ರೆ ಬಂದು ಕುಂತಿರ್ತ ಫೋಟೋ बैठना हो तो ऐसा बैठो. आपको वो कहते रहे बैठना हो तो ऐसा बैठो तो नहीं हो ಊಟ. ಅರೆ ಮನುಷ್ಯ ಇರಬೇಕು. ನೀ ಎಲ್ಲಿ ಇದ್ಬಿಟ್ಟು ಇದರಲ್ಲಿ ಬಂದು ಕುಂತಿಯಾದ್ರೆ ಮಾನ್ಬೇಡಿ. ಶರೀರದಾಗ ಬಂದು ಕುಂತ ನೀ ಆತ್ಮ ಬ್ರಹ್ಮದಾಗಿರ್ಬೇಕು. ಅದಕ್ಕೆ ನೀ ಅದನ್ನ ಬಿಟ್ಟು ಇಲ್ಲಿ ಬಂದಿ ಅಂದ್ರೆ ಅವಮಾನಕ್ಕೆ ಕಾರಣ ಆಗಿ ಅವಸಾದೆ. ನಿನ್ನ ಆತ್ಮನಿಗೆ ನೀನು ಘಾತ ಮಾಡಬೇಡ, ನಿನ್ನ ಆತ್ಮನಿಗೆ ನೀನು ಅಪಮಾನ ಮಾಡಬೇಡ. ಬಹಳ ದೊಡ್ಡ ಪಾಪ. ದೊಡ್ಡವರಿಗೆ ಏನ್ರಿ ಅಂದ್ರೆ ಪಾಪ ಬರ್ತಾಗಿಲ್ರಿ. ಆತ್ಮ ಪರಮಾತ್ಮ ಅದಾನ, ಅವನೇ ಹುಟ್ಟವ ಸಾಯವಂತ ತಂದಿತ್ತು. ಇದಕ್ಕಿಂತ ಮತ್ತೊಂದು ಯಾವ ಪಾಪ ಅಂತಾರ ಅವರು. ಆತ್ಮ ನಮಸಾದ. ಅದಕ್ಕಂತಾರ ಅವರು ಆತ್ಮವಹಿ ಯಸ್ಮಾತ್ ಆತ್ಮನೂ ಬಂಧು. ನಿನ್ನ ಆತ್ಮನೇ ನೀ ಪರಮಾತ್ಮ ಅಂತ ತಿಳ್ಕೊಂಡೆ ಅಂದ್ರೆ ನಿನಗೆ ನೀ ಬಂಧು, ನಿನ್ನ ಮನಸ್ಸೇ ನಿನಗೆ ಬಂಧು. ನಹಿ ಅನ್ಯ ಕಶ್ಚಿತ್ ಬಂಧು ಯಹ ಸಂಸಾರ ಮುಕ್ತಯೇ ಭವತಿ. ಈ ಜಗತ್ತಿನೊಳಗೆ ಈ ಜನ್ಮ ಮರಣ ಸಂಸಾರದಿಂದ ದೂರ ಮಾಡಾಕ ನಿನ್ನ ಮನಸ್ಸಿಗಿಂತಲೂ ಮತ್ತೊಬ್ಬರು ಯಾರೋ ನಿನಗೆ ಪರಮ ಸಹಾಯಕರು ಇಲ್ಲ. ಎರಡು ಚಂದ ಹೇಳ್ತಾರೆ. ಮನಸ್ಸೇ ಒಪ್ಪಲಿಲ್ಲ ಮುಂದೆ ಏನ್ ಮಾಡ್ತೀರಿ? ಹುಡುಗ ಒಪ್ಪದ್ರೆ ಮದಿಯಲ್ಲ. ನಾವು ಒಪ್ಪಂಗಿಲ್ಲ ಅಂದ್ರೆ ನೀ ಮಾಡೋದು ಮಂಟಪನು ಫೇಲು, ನಿಂದ ಅಡಿಗೆನೂ ಫೇಲು, ಬಂದವರು ಮಾರಿ ಉಣಿಸ್ಕೊಂಡು ಹೋಗ್ಬೇಕು. ಅವ ಒಪ್ಪಲಿ ಅಂದ್ರೆ ಏನ್ ಮಾಡ್ತೀರಿ? ಪೋಲಿ ಒಪ್ಪಲಿಪ್ಪ ಅದೊಪ್ಪಲಿಲ್ಲ, ಹಂಗಿಲ್ಲ. ಅವರು ಒಪ್ಪಬೇಕು. ನಿನ್ನ ಆತ್ಮ ಮನಸ್ಸು ನಿನಗೆ ಅನುಕೂಲ ಆಯಿತು ಅಂದ್ರೆ ಪರಮಾತ್ಮನ ನಂಬಿ ತಗೋತ ಉದ್ಧಾರ ಆಗ್ತದೆ. ಇಲ್ಲ ಅಂದ್ರೆ ಉದ್ಧಾರ ಆಗುವುದಿಲ್ಲ. ಅದು ಬಿಟ್ಟು ಬಂದು ಯಾರು ಮುಕ್ತಿ ಮತ್ತೆ ಯಾರು ಬಂಧುರಪಿ ತಾವತ್ ಮೋಕ್ಷಂ ಪ್ರತಿ ಪ್ರತಿಕೂಲ ಏವ ಸನಿಯಾದಿ ಬಂಧನಾಯ. ಏನಪ್ಪಾ ಅಂದ್ರೆ ಬಂಧುರಪಿ ತಾವತ್ ಎಲ್ತಕ್ಕ ಬಂದ್ರು ಮೋಕ್ಷಂ ಪ್ರತಿ ಪ್ರತಿಕೂಲ ಏವ ಸನಿಯಾದಿ ಬಂಧನಾಯತನತ್ವ. ಮೋಕ್ಷಕ್ಕೆ ವಿರುದ್ಧವಾಗಿರತಕ್ಕಂಥ ಏನಾದ್ರು ವಸ್ತುಗಳು ಅದಾವಲ್ಲ, ಅದು ಅನ್ಯ ವಸ್ತುಗಳಿರತಕ್ಕಂಥ ಪ್ರೇಮ. ಬಂಧನ ಅಂದ್ರೆ ಏನ್ರಿ? ಆತ್ಮನ ಬಿಟ್ಟು ಅನ್ಯ ವಸ್ತು ಇರ್ತಕ್ಕಂಥ ಪ್ರೇಮ. ಹೆಣ್ಮಗಳು ಗಂಡನ ಬಿಟ್ಟು ಮತ್ತೆಲ್ಲ ಪ್ರೇಮ ಮಾಡೋದು ಅಂತಂದ್ರೆ ಬಂಧುವಲ್ಲಿ ಶತ್ರು. ಹಾಗೆ ಇಲ್ಲಪ್ಪ ಅಂದ್ರೆ ಆತ್ಮನ ಬಿಟ್ಟು ಅನ್ಯ ವಿಷಯದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅದು ಏನದಲ್ಲ ಸ್ನೇಹಾದಿ ಅವೇ ಬಂಧಕ್ಕೆ ಕಾರಣ ಆಗ್ಯಾವೆ. ತಸ್ಮಾತ್ ಯುಕ್ತಂ ಅವಧಾರಣಂ ಆತ್ಮವಿಹಿ ಆತ್ಮನೋ ಬಂಧು. ಅದಕ್ಕೆ ಆತ್ಮನಿಗೆ ಬಂಧು ಅದನಂತ ಇದು ಯುಕ್ತ, ಅದನ್ನೇ ಅವಧಾರಣೆ ಮಾಡೋ ನಿಶ್ಚಯ ಮಾಡಿ. ಹೊರಗಿನ ವಸ್ತು ನಮಗೆ ಯಾವ ಬಂಧು ಇಲ್ಲ. ನಾವೇ ಅವ್ರ ಮೇಲೆ ಪ್ರೇಮ ಮಾಡಿದ್ದೀವಿ, ಅವು ನಮಗೆ ಮಾಡಿಲ್ಲ. ರೊಕ್ಕ ರೂಪಾಯಿ ನಾವು ಪ್ರೇಮ ಮಾಡಿಲ್ಲ, ನಾವು ಪ್ರೇಮ ಮಾಡಿದ್ವಿ. ಹೊಲ ಅದು ಪ್ರೇಮ ಮಾಡಿಲ್ಲ, ನಾವು ಪ್ರೇಮ ಮಾಡಿದ್ವಿ. ಹೌದೇನ? ಅದು ನಿನ್ನ ಪ್ರೇಮವೇ, ನಿನ್ನ ಮನಸ್ಸೇ ನಿನಗೆ ವೈರಿ. ಅದು ಅದಕ್ಕೆ ಏನಪ್ಪ ಅಂದ್ರೆ ಪ್ರೇಮ ಬಿಟ್ಟು ಈ ಕಡೆ ಬಾ ಅಂತಾರೆ. ಆತ್ಮೈವ ರಿಪು ಶತ್ರು ಏನು ಯೋ ಅನ್ಯ ಅಪಕಾರಿ ಬಾಹ್ಯ ಶತ್ರು ಸೋಪಿ ಆತ್ಮಪರಯುಕ್ತ ಏವ ಇತಿ ಯುಕ್ತಮೇವ ಅವಧಾರಣಂ ಆತ್ಮೈವ ರಿಪು ಆತ್ಮನೈತಿ.
ಇಲ್ರಿ ಶಾಸ್ತ್ರದಾಗ ಹೇಳ್ಯಾರ ಧನ ಸ್ತ್ರೀ ಇವೆಲ್ಲ ವಸ್ತುಗಳು ವೈರಿ ಅದ. ಇಲ್ಲ, ಅವ್ಯಾವ ವೈರಿ ಇಲ್ಲ, ವೈರಿ ಇಲ್ಲ. ನೀ ಬೇಡದೆ ಅಂತ ಅವ್ರು ನಿನಗೆ ವೈರಿ ಆಗ್ಯಾವ. ಇಲ್ಲ ನಿನಗೆ ವೈರಿ ಆಗ್ತಿದ್ವಿ, ವೈರಿ ಆಗ್ತಿರ್ತೀನಿ ನಾನು. ಈ ಮನೆ ನಂದದ ಅಂತ ನೀನು ಕಸ ಹೊಡಕ್ಕೆ ನೀರು ಹೊಡಕ್ಕೆ ಹಚ್ಚೋದು ನಂದಲ್ಲ ಅಂದ್ರೆ ಧರ್ಮಶಾಲೆಗೆ ಯಾರು ಇರ್ತ ಕಸ ಹೊಡೆದಾರೇನ್ರಿ? ಲಾಜಿನ್ದಾಗ ಯಾರು ಕಸ ಹೊಡೆದಾರ? ಹೋದವ್ರು ಲಾಜಿನ್ ಕಟ್ಟದವ್ರು ಕಸ ಹೊಡಿತಾನೆ ಇರ್ತಾನೆ, ಮತ್ತೆ ಹೊಲಸು ಮಾಡಿ ಬರ್ತಾನೆ. ಅವ್ನು ಗೊತ್ತ ನಾನು ಕಾಶಿರಾಮಿದ್ದೀನಿ, ಬಿಡಿ ಸೇರ್ತಾನೆ ಅಲ್ಲೇ ಹೋಗ್ತಾನೆ, ಸಿಗರೇಟ್ ಸೇರ್ತಾನೆ ಅಲ್ಲೇ ಹೋಗ್ತಾನೆ, ಕುಡಿತಾನೆ ಬಾಕಿ ಅಲ್ಲೇ ಸೇರ್ತಾನೆ. ಯಾಕೆ ಮತ್ತೆ ಸ್ವಂತ ಮನೆಯಲ್ಲ ಯಾರಿಗೇನು ಮಾಡ್ಬಿಡಂಗಿಲ್ಲ. ಇವ ಹೆಂಗದ ತತ್ವಜ್ಞಾನಿ ಅಂತ ಕೇಳಿದ್ರೆ, ತಮ್ಮ ನಿನ್ನ ಆತ್ಮನೆ ಅದೆಲ್ಲ ನಂದಂತ ಹಿಡ್ಕೊಂಡದ. ಈ ಶರೀರದೊಳಗೆ ಪ್ರಪಂಚದೊಳಗೆ ಪ್ರವಾಸಿ ಇದ್ದಂಗಿರು. ನೀ ಬಂದು ಈ ಆತ್ಮನೇ ನಿನಗೆ ಅನುಕೂಲ ಮಾಡ್ತದೆ. ಈ ಮನುಷ್ಯ ನಿನಗೆ ಮನುಷ್ಯ ನಿನಗೆ ಬೈರಿ, ಮನುಷ್ಯ ನಿನಗೆ ಒಬ್ಬ ಮಿತ್ರ ಅದೇ. ಅದಕ್ಕೆ ಹೇಳಿದ್ರೆ ಅವರು ಆತ್ಮನೋ ಬಂದರು, ಆತ್ಮೈವರಿಪು ಶತ್ರು ಇವು ಅನ್ಯ ಅಪಕಾರಿ ಬಾಹ್ಯ ಶತ್ರು ಸೋಪಿ ಆತ್ಮ ಪ್ರಯುಕ್ತ. ಏನ್ ಹೇಳ್ತೀರಿ ಸ್ವಾಮಿಗಳ? ನಮ್ಮ ವೈರಿ ಅದಾರಿ ಭಾಳ ಮಂದಿ, ನಮ್ಮ ವೈರಿ ವೈರಿ ಅದಾರ. ಪಾಕಿಸ್ತಾನ ವೈರಿ ಅದ, ಚೀನ ವೈರಿ ಅದ. ನಮ್ಮ ಮನೆ ಮಗ್ಳಿಗೆ ಹಮೇಶ ನಮ್ದು ಹಾಳೆ ನೋಡ್ತಾರ ವೈರಿ ಅದಾರ. ನಮ್ಮ ಮನೆಯವ್ರು ಭಾಳ ಇಲ್ಲ. ಅದು ನಿನ್ನ ಸಲುವಾಗಿನೇ ಅದಲ್ಲ ಜಗತ್ ಕಚ್ಚಾಡ್ತಾರೆ, ಜಗತ್ ಕಚ್ಚಾಡ್ತಾರೆ, ವೈರಿ ಆಗ್ತಾರೆ. ಈ ನಂದಂತಿ ಅಂತ ಕಚ್ಚಾಡ್ತಾರೆ, ನಿಂದಿ ಅಂತ ಕಚ್ಚಾಡಂಗಿಲ್ಲ ಅವರು. ನಿನ್ನ ಸಲುವಾಗಿ ಅಲ್ಲ, ನಾ ಅಂತ ಬಂದದ್ದಕ್ಕೆ ನನ್ನ ಜಗ, ನಾನು ಹೊಲ ನಾಶ ಬಂದದ್ದು ನಿನ್ನ ಸಲುವಾಗಿ ಬಂದಪ್ಪ. ನಿನ್ನ ಮನಸ್ಸಿನ ತಪ್ಪು ತಿಳುವಳಿಕೆ ಅವ್ರಿಗೆ ವೈರಿ ಮಾಡ್ಯದ. ಯಾರೂ ಇಲ್ಲ, ವೈರಿ ಇಲ್ಲ. ನಿನ್ನ ಮನಸ್ಸೇ, ನಿನ್ನ ಮಮಕಾರ, ನಿನ್ನ ಅಹಂಕಾರ ವೈರಿಗಳನ್ನು ತಯಾರು ಮಾಡ್ಯದ, ಯಾರೂ ತಯಾರು ಮಾಡಿಲ್ಲ. ಅದಕ್ಕೆ ಅಂತ ಇವು ಅನ್ಯ ಅಪಕಾರಿ ಬಾಹ್ಯ ಶತ್ರು. ಹೊರಗಿನವ್ರು ನಾಳೆ ಶತ್ರು ಏನಪ್ಪಾ ಅಂದ್ರೆ ಏನು ಅದಾರ ಅಂತ ಹೇಳ್ತಿ, ನನಗೆ ಕಾಡ್ತಾರಂತಿ, ನಾನು ವೈರಿ ಅದಾರಂತಿ. ಅವ್ರು ಸೋಪಿ ಅವರು ಕೂಡ ಆತ್ಮ ಪ್ರಯುಕ್ತ ನಿನ್ನಿಂದನೇ. ಅವ್ರ ಹೊಲ ನಂದ ಇರ್ತಕ್ಕ ನಾನು ಹೊಲ ಇಂಥವು ಅಂದ್ರೆ ವೈರ ಇಲ್ಲ, ಬೇರೆದ ಬೇರೆ ಇಲ್ಲ. 5 ಕೋಲಿ ಅದಾವ, ಅಣ್ಣ ಅಂತಾನೆ ನನಗೆ 3 ಬೇಕಂತ, ತಮ್ಮ ಅಂತಾನೆ 2 ಬೇಕಂತ, ಕೋರ್ಟ ಕಚೇರಿ ಅಂತ ಅವ ತಮ್ಮ ನನಗೆ 3 ತಗೋ ಅಂದ್ರೆ ಕೋರ್ಟ ಕಚೇರಿ. ಯಾರೇ ವೈರಿ ಆಗ್ತಾರಲ್ಲ ನಿನ್ನಿಂದನೇ ವೈರಿ ಅದಲ್ಲ ಮಾರಾಯ. ಆ ವೈರಿ ತಯಾರು ಮಾಡಿದ ನೀ. ಯಾರು ಯಾರಿಗೂ ವೈರಿ ಇಲ್ಲ. ನಿನ್ನ ಆತ್ಮವೇ, ನಿನ್ನ ಅನಿಸಿಕೆಯೇ, ನಿನ್ನ ಮೋಹವೇ, ನಿನ್ನ ಲೋಭವೇ ಎಲ್ಲರನ್ನು ವೈರಿ ಮಾಡಿ. ಅದಕ್ಕೆ ವೈರಿ ಯಾರಿಲ್ಲ, ನಿನಗೆ ನೀನೇ ವೈರಿ. ಅದಕ್ಕೆ ನಿನಗೆ ನೀನೇ ಬಂಧು ಮಿತ್ರ ಇದ್ದಿ. ಅದಕ್ಕಂತ ಆತ್ಮೈವ ವರಿಪು ಶತ್ರು ಇವು ಅನ್ಯ ಅಪಕಾರಿ ಬಾಹ್ಯ ಶತ್ರು ಏನು ಆಗ್ಯಾರ, ನಮ್ಗೆ ಎಷ್ಟು ಶತ್ರು ಆಗ್ಯಾರ ಅಂತ. ಸೋಪಿ ಅವರು ಕೂಡ ಆತ್ಮ ಪ್ರಯುಕ್ತ ಐತಿ, ನಿನ್ನಿಂದನೇ ನೀನೇ ವೈರಿ ತಯಾರು ಮಾಡಿದಿ. ಏನದವರ ರಾಗದ್ವೇಷಗಳು, ನಾ ಬ್ಯಾಡಂದು ವಸ್ತು ಇನ್ನೊಬ್ರು ಇರ್ತಾರಲ್ಲ, ಕೆಟ್ಟಿದ್ರೆ ಅವ್ರಿಗೆ ಕೆಟ್ಟ ಆಗಬಾರ್ದಾಗಿದ್ದ, ನನ್ನ ಮನಸ್ಸಿಗೆ ಕೆಟ್ಟಾಗಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಈ ಹೆಂಡತಿಯಿಂದ ತ್ರಾಸ ನಾ ಅಂತೀನಿ, ಬಿಟ್ಕೊಡ್ತೀನಿ, ಮದುವೆ ಮಾಡ್ಕೊಳ್ತಾರೆ. ಈ ಹೊಲೆ ನನ್ನ ಸುಖ ಆಗಿಲ್ಲ ಬಿಡ್ತೀನಿ, ಈ ಮನೆ ನನ್ನ ಸುಖ ಆಗಿಲ್ಲ ಅಂತ ಮಾಡ್ತೀನಿ. ಈ ಸುಖ ದುಃಖಗಳು ವೈರಿ ಮಿತ್ರ ನಿನ್ನೊಳಗೆ ಅದಾವ. ಬೇಕಾಯ್ತು ಮಿತ್ರರು, ಬೇಡಾಯ್ತು ಇಷ್ಟೇ ಅದ. ಅದಕ್ಕಂತಾರು ಅವು ಆತ್ಮ ಪ್ರಯುಕ್ತ. ನಿನ್ನ ಮನಸ್ಸಿನಿಂದನೇ ವೈರಿಗಳನ್ನು ಮಿತ್ರರನ್ನು ತಯಾರು ಮಾಡ್ಯದ. ನಿನ್ನ ಮನಸ್ಸೇ ತಯಾರು ಮಾಡೋದು, ಮತ್ತೆ ಯಾರು ತಯಾರು ಮಾಡಿಲ್ಲ. ಏವ ಇತಿ ಯುಕ್ತಮೇವ ಅವಧಾರಣಂ. ಹೀಗೆ ತಿಳ್ಕೊಳ್ಳೋದು ಯುಕ್ತ, ಸರಿ ಅದು, ನಿಶ್ಚಯ ಮಾಡಬೇಕು ಅಂತ. ಏನಂತ? ಆತ್ಮೈವರಿಪು, ಆತ್ಮನಾಗಿದೆ, ನನಗೆ ನಾನೇ ಬೈರಿ ಅಂತ ನಿಶ್ಚಯ. ನೀನು ಶಾಸ್ತ್ರ ಗುರು ಇವರಿಗೆ ವಿರೋಧವಾಗಿ ಮನಸ್ಸು ಕೆಲಸ ಮಾಡಕತ್ತು, ನಮ್ಮ ಮನೆಗೆ ವೈರಿ ಹೋಗ್ತಾನೆ ಅಂತ ತಿಳ್ಕೊ.
ಒಂದು ವೇಳೆ ಗುರುಶಾಸ್ತ್ರ ಅನುಕೂಲವಾಗಿ ಮಾತ್ರ ನಮ್ಮ ಮಿತ್ರ, ನಮ್ಮ ಮನಸ್ಸು ಇದಕ್ಕೆ ಮಿತ್ರನ ಶತ್ರುವನ್ನಾಗಿ, ಶತ್ರುವನ್ನ ಮಿತ್ರನಾಗಿ ಮಾಡತಕ್ಕಂಥದ್ದು ಇದೇ ಕಲೆಗೆ ಮುಮುಕ್ಷು ಅಂತಾರೆ. ಮೋಕ್ಷ ಅಂತ ಯಾರಿಗೆ ಅಂತಾರೆ? ಮುಕ್ತ ಮೆಚ್ಚು ಮುಮುಕ್ಷು. ಶತ್ರುಗಳಿಗೆ ಮಿತ್ರ ಮಾಡ್ತಾನೆ. ಮನಸ್ಸು ಮಂತ್ರಿ ಕೆಲಸ ಅಲ್ಲ, ಮಂತ್ರಿ ಭಾಷೆ ಹಣ ಇರ್ತಾವ. ಮಿತ್ರರಿಗೆ ವೈರಿ ಮಾಡ್ತಾವ, ವೈರಿಗೆ ಬೇಕು ಮಾಡ್ತಾವ. ಅದಕ್ಕೆ ರಾಜದೂತರು ಅಂತ ಇರ್ತಾರೆ, ಅವ್ರಿಗೆ ರಾಜದೂತರು ಅಂತೇಳಿ. ಆಗ ಈ ಮನಸ್ಸ ಇದು ರಾಜದೂತ. ಶಾಣೆ ಇತ್ತು ಅಂದ್ರೆ ಎಂಥ ವೈರಿ ಕೊಡಿ ಚೀನಪ್ಪ ಮೇಲೆ ಗೆಳೆಯರಾಗ್ತಾರ, ಅವ್ರು ಮಾಡ್ಕೊತಾರ, ಶಾಣೆ ಇರ್ತಾರ. ಮತ್ತು ಅಲ್ಲಿ ಹೋಗಿ ಎರಡು ಮಾತಿಗೆ ಅಂದ್ರೆ ಆಡಬಾರ್ದು, ಆಡಿ ಬಂತು ಅಂದ್ರೆ ಇವ ಮನೆಗೆ ಬರೋದ್ರಾಗೆ ಯುದ್ಧ ಚಾಲು ಆಗ. ಅದಕ್ಕೆ ನಿನಗೆ ನೀನೇ ಮಿತ್ರು, ಇದು ಇದು ರಾಜದೂತ ಇದ್ದಂಗ ಮನಸ್ಸು. ಇದನ್ನು ನೀನು ಸರಿಯಾಗಿ ವ್ಯವಹಾರ ಅವ್ರ ಜೊತೆಗೆ ಮಾಡದೆ ಮಿತ್ರ ಅಂತ, ಇಲ್ಲ ಅಂದ್ರೆ ಶತ್ರು. ಹಾಗೆ ಸಮಸ್ತ ವಿಷಯಗಳ ಜೊತೆಗೆ ಮುಚ್ಚು ಕಣ್ಣ ನೋಡುವುದ ನೋಡ್ಬೇಡ ಅಂದ್ರೆ ಮುಚ್ಚಂದಿಲ್ಲ, ಹಂಗಾದ್ರೆ ಕೂಟು ಚಲೋ ಏನು. ಅದಕ್ಕೆ ಆ ಕಣ್ಣಿನ ವ್ಯವಹಾರಕ್ಕೆ ಏನದಲ್ಲ ಅದನ್ನ ಬುದ್ಧಿವಂತ ಏನಪ್ಪ ಮುಮುಕ್ಷು ಇದ್ದ ಅಂದರೆ ಅವ ಏನ್ ಮಾಡ್ತಾನೆ, ಇವುಗಳನ್ನೇ ಯಾವುಗಳಿಂದ ಇವನಿಗೆ ನರಕ ಪಾಪ ಹಾಕಿತ್ತು ಇವುಗಳಿಂದ ಪುಣ್ಯವನ್ನು ಕಳಿಸಲಿಕ್ಕೆ ಬರುತ್ತದೆ. ಅಪಶಬ್ದ ಮಾತಾಡಿದ್ರೆ ಪಾಪ ಬರ್ತದೆ, ಭಗವಂತನ ಮಾತಾಡಿದ್ರೆ ಪುಣ್ಯ ಬರ್ತದೆ. ಇದು ಏನ್ ಮಾಡ್ತ ಮನಸ್ಸು, ಇವೆಲ್ಲ ಮನಸ್ಸಿನ ಅಂಡರ್ ಅದಾವ. ಅದಕ್ಕೆ ಹೇಳ್ತಾರೆ ಈ ಮನಸ್ಸೇ ಎಲ್ಲಾ ಕಡೆ ಕೆಲಸ ತಕ್ಕೋದು, ಇದು ಮನಸ್ಸೇ. ಈ ಮನಸ್ಸು ಒಂದು ಸರಿಯಾಗಿ ಕೆಲಸ ಮಾಡಕತ್ತು ಅಂದ್ರೆ ಮಿತ್ರ ಅದ, ನಿನಗೆ ಸುಖವನ್ನು ಕೊಡ್ತದೆ. ಒಂದ್ ವೇಳೆ ಈ ಮಿತ್ರ ತಪ್ಪ ಹಾಗೆ ಮಾಡಕತ್ತು ಅಂದ್ರೆ ನೋಡಬಾರ್ದನ್ನು, ಕೇಳಬಾರ್ದು, ಕಾಣಬಾರ್ದು, ಇದು ನಿಮ್ಮ ಶತ್ರು ಪಾಪವನ್ನು ತನ್ನ ಮಾಡ್ತದೆ, ಗಿಡಮೂಲಿಕೆಗಳನ್ನು ಪಾಡಿ ದುಃಖವನ್ನು ಕೊಡ್ತದೆ. ಅದಕ್ಕೆ ಅರ್ಜುನ ನೀವು ಬಹಳ ಎಚ್ಚರ ಈ ಮನಸ್ಸಿನ ಜೊತೆಗೆ ಇರಬೇಕು. ಇಷ್ಟೇ ಹೇಳೋಣ, ಈ ಮನಸ್ಸು ಕೆಟ್ಟ ಅಂತ ಬಿಡಬೇಡ, ಚಲೋ ಅಂತ ಬಹಳ ನಂಬೇಡ. ಇಷ್ಟೇ ಹೇಳೋದು. ಎಷ್ಟು ಬೇಕು ಅಷ್ಟು ಕೆಲಸ ಇರುತ್ತೆ ತಗೋ. ಬಹಳ ಇದಕ್ಕೆ ಸಳ್ಳು ಕೊಟ್ಟು ನಾನು ಹಾಳು ಮಾಡ, ಬಹಳ ಬಿಗಿ ಮಾಡಿದ್ವಿ ನಿಧಿ ಮಾಡು. ಅದಕ್ಕೆ ರೆಸ್ಟ್ ಕೊಡ್ಬೇಕು ಮಾಡಿದ್ರೆ ಬಹಳ ಚಲೋ ಮನಸ್ಸು. ಅದಕ್ಕೆ ಸಣ್ಣ ಹುಡುಗರಿದ್ದಂಗೆ ಅದ ಇದು ಸಂಭಾಳಿಸಿ ಮಾಡ್ಕೊಂಡ್ವಿ ಅಂದ್ರೆ ನಿನ್ನ ಕಲ್ಯಾಣ ಅದನ್ನು ತಿಳ್ಕೊಂಡು ಪರಮಾತ್ಮ ಇದನ್ನು ಹೇಳಿದ ಅಂತ ನಾಳೆ